ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಮಹಾಜ್ಞಾನಿ, 12ನೇ ಶತಮಾನದ ಮಹಾಶರಣ ಶೂನ್ಯ ಪೀಠಾಧೀಶ್ವರ ಸದ್ಗುರು ಶ್ರೀ ಚನ್ನಬಸವೇಶ್ವರರ ಸ್ಥಳಕಟ್ಟುಗಳ ಪೈಕಿಯ ವಚನಗಳ ಒಂದು ವೈಭವವನ್ನು ಸವಿತಾ ಇದ್ದೇವೆ. ಮಹೇಶ್ವರನ ಮಹಾಲಿಂಗ ಸ್ಥಳ. ಮಹೇಶ್ವರನ ಮಹಾಲಿಂಗ ಸ್ಥಳ. ಈ ವಚನದೊಳಗೆ ಭಯಂಕರ ನಿಷ್ಠುರವಾಗಿ ಹೇಳಿದಂತ ವಿಚಾರ ನೋಡ್ರಿ ಹೆಂಗ. ಈ ವಚನ ಓದ್ತೀನಿ, ನಿಮ್ಗೆ ಅರ್ಥ ಆಗಿಬಿಡ್ತದ. ಭವಿ ಮಾಡಲಿಕ್ಕೆ ಪೃಥ್ವಿ ಆಯಿತು. ಬರ್ಕೋರಿ ಒಂದ್ ಕಡೆ. ಭವಿ ಮಾಡಲಿಕ್ಕೆ ಪೃಥ್ವಿ ಆಯಿತು, ಭವಿ ಮಾಡಲಿಕ್ಕೆ ಅಪ್ಪು ಆಯಿತು, ಭವಿ ಮಾಡಲಿಕ್ಕೆ ಅಗ್ನಿ ಆಯಿತು, ಭವಿ ಮಾಡಲಿಕ್ಕೆ ವಾಯು ಆಯಿತು, ಭವಿ ಮಾಡಲಿಕ್ಕೆ ಆಕಾಶವಾಯಿತು, ಭವಿ ಮಾಡಲಿಕ್ಕೆ ಸೂರ್ಯ ಚಂದ್ರರಾದರು, ಭವಿ ಮಾಡಲಿಕ್ಕೆ ಬ್ರಹ್ಮ ವಿಷ್ಣುಗಳಾದರು, ಭವಿ ಮಾಡಲಿಕ್ಕೆ ರುದ್ರನಾದನು. ಇದಕ್ಕೆ ಸಾಕ್ಷಿ ಅಂತಂದ್ರೆ ಪ್ರಮಾಣ ಏನು? ಭವಿ ಬೀಜಂ ತಥಾ ಶಕ್ತಿ, ಭಕ್ತಿ ಬೀಜಂ ತಥಾ ಶಿವ. ಶಿವ ಶಕ್ತಿ ಏನದವಲ್ಲ, ಭವಿ ಇದು ಬೀಜ ಶಕ್ತಿ, ಮತ್ತು ಶಿವನ ಬೀಜ ಭಕ್ತಿ. ಶಿವ ಬೀಜ ತಥಾ ಜ್ಞಾನಂ, ಜ್ಞಾನಂ ತ್ರೈಲೋಕ್ಯ ದುರ್ಲಭ. 3 ಲೋಕದಲ್ಲಿ ಇಂಥ ಜ್ಞಾನ ಸಿಗಂಗಿಲ್ಲ. ಜ್ಞಾನಂ ತ್ರೈಲೋಕ್ಯ ದುರ್ಲಭಂ, ಶಿವ ಬೀಜಂ ತಥಾ ಜ್ಞಾನಂ. ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ಭವಿ ಮಾಡಲಾಯಿತು. ಏನರ್ಥ ಇದು? ಏನರ್ಥ ಆಯ್ತಿದು? ಪಂಚಮಹಾಭೂತಗಳು, ಸೂರ್ಯ ಚಂದ್ರಾದಿಗಳು, ಬ್ರಹ್ಮ ವಿಷ್ಣು ರುದ್ರ ತ್ರಿಮೂರ್ತಿಗಳು, ಮತ್ತೆ 33 ಕೋಟಿ ದೇವತೆಗಳು, ಇವೆಲ್ಲವನ್ನ ಸೃಷ್ಟಿಸಿಕೊಂಡವರು ಯಾರು? ಶುದ್ಧ ಬ್ರಹ್ಮನನ್ನ ಅರಿಯದವರು ಭವಿಗಳು. ಶುದ್ಧ ಬ್ರಹ್ಮನನ್ನ ಅರಿತವರು ತಾವು ಶುದ್ಧ ಬ್ರಹ್ಮ ಅಂತ ತಿಳ್ಕೋತಾರ. ತಮ್ಮ ಎದುರಿಗಿರುವ ಎಲ್ಲಾ ದೃಶ್ಯನು ಶುದ್ಧ ಬ್ರಹ್ಮ, ಅಖಂಡ ಬ್ರಹ್ಮ ಅಂತ ತಿಳ್ಕೊತಾರೆ. ಶಿವಮಯವು ಶಿವಮಯವು, ಎಲ್ಲ ಶಿವಮಯವು. ಸಕಲವೂ ಶಿವಮಯ. ಶಿವನನ್ನೇ ಎಲ್ಲವನ್ನ ಶಿವನಂತೆ ಕಾಣಬೇಕು.
ಭಕ್ತನ ಅಂದ್ರೆ ಶರಣರ ಈ ಒಂದು ಭಕ್ತನ ಸ್ಥಿತಿ ಅಂತ ಏನಂತಾರ ಅದು ಜ್ಞಾನಿಯ ಸ್ಥಿತಿ. ಅದು ಭಕ್ತ ಅಂದ್ರೆ ಜ್ಞಾನಿನೇ. ಭಕ್ತ ಅಂದ್ರೆ ಜ್ಞಾನಿ. ಈಗ ಶುದ್ಧ ಬ್ರಹ್ಮನನ್ನ, ಆ ಸಚ್ಚಿದಾನಂದ ಚೇತನವನ್ನ ನೋಡ್ಲಿಕ್ಕೆ ಬಂದವ್ರಿಗೆ ಪರಮಾನಂದ ಉಂಟಾಗ್ತದ. ತಾವು ಶುದ್ಧ ಬ್ರಹ್ಮರಾಗಿರ್ತಾರ. ಪೃಥ್ವಿನೂ ಏನಾಗಿರ್ತದ ಅವರ ದೃಷ್ಟಿ ಒಳಗ, ಭಕ್ತನ ದೃಷ್ಟಿ ಒಳಗ. ಭಕ್ತ, ಭವಿ, ಜ್ಞಾನಿ, ಅಜ್ಞಾನಿ ಯಾವುದರ ಶಬ್ದ ಬಳಸುವರೆ. ಭವಿ ಭಕ್ತ ಅಂತೀರ, ಜ್ಞಾನಿ ಅಜ್ಞಾನಿ ಅಂತೀರ. ಈ ಶರಣರ ವಚನಗಳು ಬಂದಾಗ ಭಕ್ತ ಭವಿ ಅನ್ರಿ, ವೇದಾಂತ ನಡೆದಾಗ ಜ್ಞಾನಿ ಅಜ್ಞಾನಿ ಅನ್ರಿ. ಇಲ್ಲಿ ಭಕ್ತ ಭವಿ. ಭಕ್ತನ ದೃಷ್ಟಿ ಒಳಗ ಪೃಥ್ವಿ ಏನದದು? ಬ್ರಹ್ಮನೇ ಅದ. ಭವಿ ದೃಷ್ಟಿ ಒಳಗ ಪೃಥ್ವಿ ಅದ. ಹಂಗೆ ನೋಡ್ರಿ, ಈಗ ಎಲ್ಲ ಓಟು ಹಂಗೆ ಅನ್ಕೋತ ಹೋಗ್ಬೇಕು ನೀವು. ಭವಿ ದೃಷ್ಟಿ ಒಳಗ ಜಲ, ಭಕ್ತನ ದೃಷ್ಟಿ ಒಳಗ ಬ್ರಹ್ಮ. ಬ್ರಹ್ಮಾರೇ ಅಂದ್ರೆ ಶಿವಾರೇ ಅಂದ್ರೆ. ಭವಿ ದೃಷ್ಟಿ ಒಳಗ ಅಗ್ನಿ, ಭಕ್ತನ ದೃಷ್ಟಿ ಒಳಗೆ ಬ್ರಹ್ಮ. ಭವಿ ದೃಷ್ಟಿ ಒಳಗ ವಾಯು, ಭಕ್ತನ ದೃಷ್ಟಿ ಒಳಗೆ ಬ್ರಹ್ಮ ಸಚ್ಚಿದಾನಂದ. ಭವಿ ದೃಷ್ಟಿ ಒಳಗೆ ಆಕಾಶ, ಭಕ್ತನ ದೃಷ್ಟಿ ಒಳಗೆ ಬ್ರಹ್ಮ ಪರಮಾತ್ಮ ಸಚ್ಚಿದಾನಂದ. ಭವಿ ಮಾಡಲಿಕ್ಕೆ ಸೂರ್ಯ ಚಂದ್ರರಾದರು. ಸೂರ್ಯ ಚಂದ್ರ ಅಂತೇಳಿ ಬೇರೆ ಯಾರೂ ಇಲ್ಲ. ಆ ಬ್ರಹ್ಮನೇ ಸೂರ್ಯನಾಗಿ ತೋರ್ತಾ ಇದ್ದಾನೆ, ಬ್ರಹ್ಮನೇ ಚಂದ್ರನಾಗಿ ತೋರ್ತಾ ಇದ್ದಾನೆ. ಭವಿ ದೃಷ್ಟಿಯೊಳಗ ಸೂರ್ಯ ಚಂದ್ರರು, ಭಕ್ತನ ದೃಷ್ಟಿಯೊಳಗ ಪರಮಾತ್ಮ. ಭವಿ ದೃಷ್ಟಿಯೊಳಗ ನೋಡ್ರಿ ಬ್ರಹ್ಮ ವಿಷ್ಣು ರುದ್ರ 33 ಕೋಟಿ ದೇವತೆಗಳೆಲ್ಲ ಭವಿಯ ದೃಷ್ಟಿ ಅಂತ. ಎಷ್ಟು ಧೈರ್ಯ ನೋಡ್ರಿ ಚನ್ನಬಸವಣ್ಣ. ಎಂತ ಧೈರ್ಯ ನೋಡ್ರಿ ಅವನು. ಏನ್ ಭಾರಿ ವಯಸ್ಸಿಲ್ಲ, ಒಂದು 20-25 ವಯಸ್ಸಾಟೆ. ಭವಿ ಮಾಡಲು ಬ್ರಹ್ಮ ವಿಷ್ಣು ರುದ್ರ ಎಲ್ಲ ಆದ್ರು ಈ ಪಟ್ಟಿ ನೀವು ಬೆಳೆಸ್ಲಿಕ್ಕೆ ಬರ್ತದ ಇಲ್ಲ? ಈ ವಚನ ನೀವು ಇದರಂತ ಬೆರಲಿಕ್ಕೆ ಬರ್ತದ ಇಲ್ಲ? ನಾಮ ರೂಪಗಳು ಜಗತ್ತಿನ ಏನೇನದವ ಎಲ್ಲ ಓಸು ಇದರಂತ ವಚನ ಬೆರಲಿಕ್ಕೆ ಬರ್ತದ ಇಲ್ಲ? ಭವಿ ಮಾಡಲಿಕ್ಕೆ ಏನಾಯ್ತು? ಎಲ್ಲ ನಾಮರೂಪಗಳು ಹಾಕ್ಬೋದು ನೀವು. ಭವಿ ಮಾಡಲಿಕ್ಕೆ ಗಂಗಾಧರ ಜಾಲಿ ಮೆಂಚಿಯ ಇತ್ತು, ಭವಿ ಮಾಡಲಿಕ್ಕೆ ಈಶ್ವರ ಚಚಡಿ ಆಯಿತು, ಭವಿ ಮಾಡಲಿಕ್ಕೆ ಮಲ್ಲಪ್ಪ ಹುಲ್ಲೂರು ಆಯಿತು, ಡ್ಯಾಶ್ 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 ಎಲ್ಲ ಓಸು ಭವಿ ಮಾಡಲಿಕ್ಕೆ ಆಗ್ಯಾವ. ಅಲ್ಲಿ ಭಕ್ತನ ಕಣ್ಣೊಳಗೆ ಏನದ? ಭವಿ ಕಣ್ಣೊಳಗೆ ನಾಮರೂಪಗಳು, ಭಕ್ತನ ಕಣ್ಣೊಳಗ ಬ್ರಹ್ಮನೇ ಅದನ, ಪರಮಾತ್ಮನೇ ಅದನ. ಪಂಚಮಹಾಭೂತಗಳಿಂದಾದ ಏನೇನು ವಸ್ತುಗಳದವ ನಿಮ್ಮ ಕಣ್ಣೆದುರು ಕಾಣಿಸ್ತಾವ ಎಲ್ಲ ಓಸು ಭವಿ ಮಾಡಿದ ಭವಿಯ ಸೃಷ್ಟಿ. ಭಕ್ತನ ಸೃಷ್ಟಿ ಏನಿಲ್ಲ. ಭಕ್ತನಲ್ಲಿ ಇರುವ ದೃಷ್ಟಿ ಎಲ್ಲವೂ ಶಿವಮಯವಾಗಿ ಕಾಣದೆ. ನಾನು ಅಂತನ್ನೋದನು ಶಿವನೇ, ನೀನು ಅನ್ನೋದನು ಶಿವನೇ. ಇದು ಅದು ಇಲ್ಲಿ ಅಲ್ಲಿ ಎಲ್ಲೆಲ್ಲೂ ಈ ಶಬ್ದಗಳನ್ನು ಬರೀಬೇಕು. ಇದು ಅದು ಎಲ್ಲವೂ ಇಲ್ಲಿ ಅಲ್ಲಿ ಎಲ್ಲೆಲ್ಲೂ ಅಂದು ಇಂದು ಎಂದೆಂದು ಹಿಂಗೆಲ್ಲ ಶಬ್ದಗಳು ಬರೀಬೇಕು. ಎಲ್ಲವೂ ಏನದ? ಭವಿ ದೃಷ್ಟಿಯೊಳಗೆ ಇಂದು ಅಂದು. ಭಕ್ತನ ದೃಷ್ಟಿಯೊಳಗೆ ಇಂದು ಇಲ್ಲ ಅಂದು ಇಲ್ಲ, ಒಂದೇ.
ಎರಡೇ ಜಾತಿ ಇರೋದು, ಒಂದು ಭಕ್ತ ಕುಲ, ಇನ್ನ ಒಂದು ಭವಿ ಕುಲ. ಗಂಡಿಲ್ಲ ಹೆಣ್ಣಿಲ್ಲ ಶರಣರ ಪ್ರಕಾರ. ಒಂದು ತಿಳಿದವರು, ಒಂದು ತಿಳಿಲಾರ್ದವ್ರು ಅಂತ ಅಷ್ಟೇ. ಅರಿತವ್ರದ್ದು ಒಂದು ಕುಲ, ಅರಿಲಾರ್ದವ್ರದ್ದು ಒಂದು ಕುಲ. ಎರಡೇ ಕುಲ ಶರಣರೊಳಗೆ. ಅರಿದಡೆ ಶರಣ, ಮರೆದಡೆ ಮಾನವ ಅಷ್ಟೇ. ಉಳಿದ ಕುಲಗಳೆಲ್ಲ ಕಿತ್ತು ತೆಗೆದ್ಬಿಟ್ರು ಅದ್ರಾಗ ಅವರು. ಹಾವಿನಾಳ ಕಲ್ಲಯ್ಯ ಶರಣ ಅಂತ ಬರ್ತಾನ. ಹಾವಿನಾಳ ಕಲ್ಲಯ್ಯ ಶರಣ ಗೊತ್ತದ ನಿಮಗೆ? ಏನ್ರಿ? ಹಾವಿನಾಳ ಕಲ್ಲಯ್ಯ. ಆ ಶರಣರು ಏನ್ ಮಾಡ್ತಿದ್ರು? ಏನ್ ಕಾಯಕ ಇತ್ತು ಅವ್ರದ್ದು? ಅಕ್ಕಸಾಲಿಗರವ್ರು ಬಂಗಾರ ಸಾಮಾನು ಮಾಡ್ತಿದ್ರು. ಅವ್ರು ಚಿನಿವಾರ ಅಂತಿರಲ್ಲ, ಅಕ್ಕಸಾಲಿಗರು. ಅವರು ಬೆಳಿಗ್ಗೆ ಏನ್ ಮಾಡ್ತಿದ್ರು? ವೇದ ಪಠಣ ಮಾಡ್ತಿದ್ರು. ಹಗಲು ರಾತ್ರಿ ಅದೇ ಕೆಲಸ. ಅವರು ಇಲ್ಲ ಮಾಡ್ತೀವಲ್ಲ, ನಾವು ನೀವು ಕೂಡಿ ಮಾಡ್ತೀವಲ್ಲ ವೇದ ಪಠಣ, ಇವು ಮಾಡ್ತೀವಿಲ್ಲ, ಭಗವದ್ಗೀತೆ ಪಾರಾಯಣ, ಮತ್ತಿನ ಸಿದ್ಧಾಂತಿಕಾವಣೆ, ಒಟ್ಟ ಇದ್ರಾಗೆ ಮುಳುಗಿರ್ತೀವಲ್ಲ. ಹಿಂಗೆ ಯಾವ ಮಟ್ಟಿಗೆ ಅವ್ರದ್ದು ಇತ್ತು ಅಂತಂದ್ರೆ, ಇದು ಯಾಕೆ ಮನಿಯೊಳಗೆ ಬರೀ ಈ ಸತ್ಸಂಗ ನಡೆದಾಗ ಇಟ್ಟು ಮಾಡಿದ್ಮೇಲೆ ನಿಮ್ ಬಾಯಿಲಿಂತ ಮನಿಯೊಳಗ ನಡಿಬೇಕು. ನಿಮ್ ಮನಿಯೊಳಗ ಗಂಟಾನಾದ ನಡೀತಾ ಇತ್ತಂದ್ರ ಆ ಶಬ್ದ ಎಲ್ಲರಿಗೂ ಕಿವ್ಯಾಗ ಬೀಳ್ತಿರ್ತಾವ. ಮಲ್ಕೊಂಡವ್ರ ಕಿವ್ಯಾಗೂ ಬೀಳ್ಬೇಕು, ಯಾತ್ರಿದ್ದವ್ರ ಕಿವ್ಯಾಗೂ ಬೀಳಬೇಕು. ಕೇಳ್ತಾ ಕೇಳ್ತಾ ಹೇಳ್ಬೇಕು, ಕೇಳ್ತಾ ಕೇಳ್ತಾ ಮಲಗಬೇಕು. ಒಂದು ಬದ್ಮಾಶರದು ಒಂದು ಸಂತಾನ ಹುಟ್ಟಿ ಕೆಟ್ಟ ಸಂತಾನ ತಯಾರಾಗ್ಲಕತ್ತದ. ಅದೇನಂದ್ರ, ಈ ಆಧ್ಯಾತ್ಮಿಕ ಪ್ರವಚನಗಳು ಹೇಳೋದು, ಕೇಳೋದು, ಬರೆಯೋದು, ಓದೋದು ಏನಾರ ಮಾಡ್ಲಕತ್ರ ಅದು ಪವಿತ್ರವಾದ ಕಾರ್ಯ ನಡೆದದ, ಅದು ನಾವು ಕೇಳಬೇಕು ನಮ್ಮ ಸಲುವಾಗಿ ಅಂತ ಹೇಳೋದು ಬಿಟ್ಟು ಡಿಸ್ಟರ್ಬ್ ಆಗ್ತದ, ಸೌಂಡ್ ಕಡಿಮೆ ಮಾಡ್ಕೋ, ಎಲ್ಲರ ಹೋಗಿ ಕೂಡು ಅಂತ ಹೇಳ್ತಾರಲ್ಲ, ಅವರಂತ ನೀಚ ಸಂತಾನ ಜಗತ್ತಿನಾಗ ಮತ್ತೊಂದಿಲ್ಲ. ಅಂತ ನೀಚ ಸಂತಾನ ತಯಾರಾಗ್ಲಿಕ್ಕತ್ತದ. ಮನಿ ಒಳಗೆ ಹುಟ್ಲಕತ್ತಾರಂತವ್ರು. ಬೇರೆ ಏನ್ ಕೆಲ್ಸಕ್ಕೆ ಬರೋ ವಿಷಯಗಳು ಏನಾರ ಇದ್ರ ಅವಕ್ಕ ಏನ್ ಮಾಡ್ಲಿ, ವಿರೋಧಿಸಲಿ, ಏನ್ ತೊಂದರೆ ಇಲ್ಲ. ಲೌಕಿಕ ವಿಷಯ, ಭವಿತನ, ಈ ಭಕ್ತಿ ಮಾರ್ಗದ ಸಾಧನೆಗಳು ಮಾಡೋರದು ಶಬ್ದಗಳು ಕೇಳಬೇಕು. ನಿದ್ದಿವಾದ್ರೂ ಹೋಗಲಕ್ಕ ಕೇಳಬೇಕು, ಎಚ್ಚರಿದ್ದಾದ್ರೂ ಕೇಳಬೇಕು. ಮನೆಯೊಳಗೆ ಒಂದೊಳ್ಳೆ ವಾತಾವರಣ ನಿರ್ಮಾಣ ಮಾಡುವುದಕ್ಕ ಅಲ್ಲಿ ಪ್ರಯತ್ನ ಮಾಡ್ತಿರ್ತಾರ. ಅವರ ಬಾಯಿ ಮುಚ್ಚಿ ಮೂಲಿ ಕುಂದ್ರಸಂತ ಕೆಲಸಗಳು ತಯಾರಾಗ್ಲಕತ್ತವ. ಈಗೆಲ್ಲ ರಾಕ್ಷಸರು ಹುಟ್ಟವ್ರು, ಕಲಿಯುಗದಾಗ ಹುಟ್ಟವ್ರೆಲ್ಲ ಹಾಳು ಮಾಡೋರು, ಹಾಳಾಗವ್ರು. ಚಲೋದು ಮಾಡೋರಿಲ್ಲ, ಚಲೋ ಆಗವ್ರಿಲ್ಲ ಅಂತ ಸಂತಾನ ಬರ್ಲಕತ್ತದ ಈಗ ಬಂದು. ಅವಕ್ಕೆಲ್ಲ ತಿಳುವಳಿಕೆ ಹೇಳ್ಬೇಕು. ಹೇಳಿ 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 ದಾರಿಗೆ ತರಬೇಕು. ಹಾವಿನಾಳ ಕಲ್ಲಯ್ಯನ ಒಂದು ಹೆಂಗಿರ್ತದಂದ್ರೆ, ವಯಸ್ಸಾಯ್ತು, ಏನು 15 ವರ್ಷ, 10 ವರ್ಷ, 12 ವರ್ಷ ಮದುವೆ ಮಾಡ್ತಿದ್ರು ಅವ್ರು. 25-30 ಆದ್ರೂ ಮದುವೆ ಕಡೆ ಲಕ್ಷಣ ಇಲ್ಲ. ತಾನಾಗೆ ಹೋಗಿ ಮಾಡ್ಕೋಬೇಕನ್ನೋದು ಇಲ್ಲ. ಮನೆಯಾಗೆ ಯಾರೇ ಮಾಡ್ತೀವಿ ಅಂತ ಮದುವೆ ವಿಷಯ ಬತ್ತು ಅಂತಂದ್ರ ಓಡೋಗ್ಬಿಡ್ತಿದ್ದೆ ಯಾಕಂದ್ರೆ. ಯಾಕಂದ್ರೆ ಓಡಾದ್ಮೇಲೆ ಮತ್ತೆ ಯಾರೇ ಹೇಳಿದ್ರೆ ಓಡಾದ್ರೆ ನಡೀತದೆ. ಈಗ ಮನೆಗೆ ತಾಯಿ ಅದಕ್ಕೆ ಊಟ ಮಾಡ್ಸಕ್ಕೆ, ಅಡಿಗೆ ಮಾಡಕ್ಕೆ ಆಕಿನೇ
ಇನ್ನು ಎಷ್ಟು ದಿನ ಆಯ್ತು ನಿನಗೆ ಅಡಿ ಮಾಡಿ ಹಾಕೋತ್ ಕುಂದರ್ಲಿ, ಎಲ್ಲರ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ಕೋಬೇಕಂದ್ರೆ ನೀನಂತೂ ಏನು ಮಾಡಲ್ಲ. ನಾನೇ ನೋಡಿನಿ ಮತ್ತೆ ನೋಡಮ್ ನಡಿ, ಹೆಣ್ಣು ನೋಡಿ ಮದುವೆ ಮಾಡ್ಕೊಳ್ಳೋ ನಡಿ ಅಂತ ಆಕೆ ಕಾಟ, ತಾಯಿ ಕಾಟ ಜಾಸ್ತಿ ಆಗಿಬಿಡ್ತದೆ. ತಾಯಿ ಕಾಟ ಜಾಸ್ತಿ ಆದ ಕೂಡ್ಲೇನೆ ಅವನ ಸಂಗಟ ಗುರು ಅಂತಂದ್ರು ಅವನೇ, ಮಿತ್ರ ಅಂದ್ರು ಅವನೇ ಸಿದ್ದರಾಮನ್ ಸಂಗಟ ಭಾರಿ ಫ್ರೆಂಡ್ಶಿಪ್ ಇರ್ತದೆ. ಏನ್ ಮಾಡ್ಬಿಡ್ತಾನ, ಗುರುವಿನ ಬಲ್ಲಿ ಓಡಾಗ್ಬಿಡ್ತಾನ. ಗುರುವೇ ನನಗ ಅನುಕೂಲ ಇಲ್ಲ, ಹೊರಗೆ ಎಲ್ಲಿ ಹೋದ್ರೂ ಬರೀ ಮದುವೆ ಮಾಡ್ಕೋ ಅಂತ ಗಂಟು ಬಿದ್ದಾರ, ನನಗ ಮದುವೆ ಇಷ್ಟ ಇಲ್ಲ, ಕಲ್ಲು ಕಟ್ಕೊಂಡು ಏನಾಯ್ತು ಮದುವೆ ಮಾಡ್ಕೊಂಡ್ರ ಅಂತ ಸಿದ್ದರಾಮೇಶ್ವರ್ ಕೇಳ್ತಾರ. ಕಲ್ಲು ಕಟ್ಕೊಂಡು ಈಸ್ಲಕ್ಕ ಆಗ್ತದೇನು ಅಂತ ಭಾರಿ ದೊಡ್ಡ ಡೈಲಾಗ್ ಹೊಡಿತಾರ. ಕಲ್ಲು ಕಟ್ಕೊಂಡು ಈಸ್ಲಕ್ ಆಗಂಗಿಲ್ಲ, ಹೇಳ್ತೆ ಅಂದ್ರೆ ಒಂದು ಕಲ್ಲು ಅಂತ ನಾವು. ಅದಕ್ಕ ಅವಂದು ಒಂಥರ ಚಂಚಲ ಸ್ವಭಾವ ಅಂತ ಸಿದ್ದರಾಮೇಶ್ವರರಿಗೆ ಗೊತ್ತಿರ್ತದ. ಅಂತ ಒಂದು ನಿಶ್ಚಯ, ದೃಢ ನಿಶ್ಚಯದ ಸ್ವಭಾವ ಅಲ್ಲ, ಚಂಚಲ ಸ್ವಭಾವ. ಅವನ ಬಗ್ಗೆ, ಚಂಚಲ ಸ್ವಭಾವ ಇದ್ದವ್ರ ಬಗ್ಗೆ ಯಾವಾಗ್ಲೂ ನಾವು ಏನಾರ ನಿರ್ಣಯ ಮಾಡಿ ಏನಾರ ಬುದ್ಧಿವಾದ ಹೇಳಕ್ ಹೋಗ್ಬಾರ್ದು. ಅವ್ನು ಚಲೋ ಇರ್ತಾರ, ಅವ್ನು ಕೆಟ್ಟ ಇರ್ತಾರ. ಕೆಟ್ಟ ಇದ್ದಾಗ ಸುಮ್ಮಿರುವತ್ ಕರ್ಕೊಂಡು ಕುಂತ್ರ ಮತ್ತೆ ತಾವೇ ಚಲೋ ಆಗಿಬಿಡ್ತಾರ. ಅವ್ರ ಬಳಿ ಎರಡೂ ಇರ್ತಾವ. ಅದಕ್ಕೆ ಸಿದ್ದರಾಮೇಶ್ವರ ಏನಂದ್ರೆ ಅವನ ಸ್ವಭಾವ ಗೊತ್ತಿದ್ದಕ್ಕ ಆಯ್ತು, ಮನ್ಯಾಗ ಕಿರಿಕಿರಿ ಕೊಡ್ತಾರ ಅಂದ್ರೆ ಇಲ್ಲೇ ನಮ್ಮ ಮಠದಾಗ ಎದ್ದು ಬಿಡು ಅಂತ ಅವ್ರು ಮಠದಾಗ ಇಟ್ಕೋತಾರ. ಇಲ್ಲೇ ಇರು, ನಿಮ್ಮ ಮನ್ಯಾಗ ಕಾಟ ಕೊಡೋದಕ್ಕ ಮನೆಗೆ ಹೋದ್ರೆ ಕಾಟ ಕೊಡ್ತಾರ. ಅವ್ರೇನಿಲ್ಲ ನಮ್ಮ ಮಠಕ್ಕೆ ಬಂದು ನಿನಗೆ ಕಾಟ ಕೊಡ್ತಾರೇನು, ಸುಮ್ ಸೇವೆ ಮಾಡ್ಕೋತ ಎದ್ದು ಬಿಡು ನೀನು ಇಲ್ಲಿ ಅಂತ. ಆಯ್ತು, ಸೇವೆ ಮಾಡ್ಕೋತಿರ್ತಾವ. ಇರೋದ್ರಾಗೆ ಮತ್ತು ಮಠಕ್ಕೆ ಗುರುಗಳ ದರ್ಶನಕ್ಕೆ ಹೆಣ್ಮಕ್ಳು ಅದು ಬರೋದು ಹೋಗೋದು ಎಲ್ಲ ಭಕ್ತರು ಬರ್ತಿರ್ತಾರೆ. ಅದ್ರಾಗ ಒಂದು ಚಂದ ನೋಡಿ ಬರೋದು ಹೋಗೋದು ಮಾಡ್ತಿರ್ತಾಳ. ಆಕಿ ಮೇಲೆ ಇವನ್ ಕಣ್ಣು ಬಿದ್ದ್ಬಿಡ್ತು. ಯಾರು ಕಣ್ಣು ಬೀಳ್ತು? ಕಲ್ಲಯ್ಯನ ಕಣ್ಣು ಬೀಳ್ತು. ಕಲ್ಲಯ್ಯನ ಕಣ್ಣು ಬಿದ್ದು ಕೂಡಲೇ ಯಾವಾಗನು ಆಕಿ ಬರೋದೇ ಕಾಯ್ಲಕತ್ತಿ ಬಿಡ್ತಾನ. ಆಕಿ ಬಂದು ದರ್ಶನ ತಗೊಂಡು ಬಂದಾಗ ಹಿಡಿದು ಹೋಗತನ ಆಕಿಗೆ ನೋಡ್ಕೊತ ಕುಂದಿರ್ತಾನ. ಆಕಿಗೆ ಅರ್ಥ ಆಗ್ಬಿಡ್ತದ, ಈ ಗುರುಗಳ ಶಿಷ್ಯ ಒಬ್ಬ ನನ್ನ ಮೇಲೆ ಕಣ್ಣು ಹಾಕ್ಯಾನ, ನನ್ನ ಮದುವೆ ಮಾಡ್ಕೊಳ್ಳೋ ಇಚ್ಛೆ ಇದ್ದಂಗೆ ಕಾಣಿಸ್ತದ ಅಂತೇಳಿ ಅವನಿಗೆ ಏನಂತ ಧೈರ್ಯ ಆಗಲ್ಲ. ಆಕಿನೇ ಸ್ವಂತ ಮಾತಾಡ್ಸ್ಲಕತ್ತಿ ಬಿಡ್ತಾಳ. ಮಾತಾಡ್ಸ್ಲಕತ್ತಿದ್ಮೇಲೆ ಮದುವೆ ವಿಷಯ ಪ್ರಸ್ತಾಪ ಆಗ್ತದ. ಆದ್ಮೇಲೆ ಗುರುಗಳಿಗೆ ತಿಳಿಸ್ಬಿಡು, ನಾನು ಹೆಣ್ಮಗಳು, ಆ ವಿಷಯ ಮಾತಾಡ್ಲಕ್ ಬರಲ್ಲ, ನೀನೇ ತಿಳಿಸ್ಬಿಡು ಗುರುಗಳಿಗೆ. ಹಿಂಗೆ ನಿಮ್ಮ ಮಠಕ್ಕೆ ಬರೋ ನಿಮ್ಮ ಶಿಷ್ಯರ ಪೈಕಿ ಒಂದು ಹೆಣ್ಮಗಳಿಗೆ ನಾವು ಮದುವೆ ಮಾಡ್ಕೊತೀನಿ ಅಂತ ತಿಳಿಸ್ಬಿಡು. ಆವಾಗ ಸಿದ್ದರಾಮೇಶ್ವರರ ಹತ್ರ ಹೋಗಿ ಕಲ್ಲಯ್ಯ ಹೇಳ್ತಾನ, ಹಿಂಗ ಆಕಿ ಬರ್ತಾಳಲ್ಲ, ಆಕೆ ನಾವು ಮದುವೆ ಮಾಡ್ಕೊತೀನಿ. ಸಿದ್ದರಾಮೇಶ್ವರ ಗೈಸಿ ನಗ್ತಾರವ್ರು. ಅಲ್ಲರೇ ಮಗನೇ, ಮನ್ಯಾಗ ಮದುವೆ ಮಾಡ್ಕೋ ಅಂತೇಳಿ ಕಾಟ ಕೊಡ್ಲಕತ್ತಾರ ಅಂತೇಳಿ ಮಠಕ್ಕೆ ಓಡಿ ಬಂದಿದಿ, ಮತ್ತ ಮಠದಾಗ ಬಂದು ಇಲ್ಲಿ ಮದುವೆ ಮಾಡ್ಕೋತೀನಿ ಅಂತ ಮತ್ತೆ ತಯಾರಾಗಿದಿ. ಇದು ಏನ್ ನಿಂದು ಸ್ವಭಾವ? ಇಲ್ಲ, ಆಕಿನ್ ನೋಡೋದ್ರಕ್ಕಿಂತ ಮೊದಲ ನಾನು ಮದುವೆ ಮಾಡ್ಕೋಬೇಕನ್ನೋ ವಿಚಾರ ಇದ್ದಿದ್ದಿಲ್ಲ. ಆಕಿನ್ ನೋಡಿದ್ಮೇಲೆ ಮಾಡ್ಕೋಬೇಕಂತ ನನಗೆ ವಿಚಾರ ಬಂದದ. ಮತ್ ಮದುವೆ ಮಾಡ್ಕೋಬೇಕಂತ ವಿಚಾರ ಬಂದವ್ರಿಗೆ ಮದುವೆ ಮಾಡ್ಬೇಕ, ಏನ್ ಬೇಡ ಅನ್ಬೇಕ? ಅವ್ರು ಸಿದ್ದರಾಮೇಶ್ವರರು ಇಂಥ ಬೆಂಕಿ ಇದ್ದಂಗೆ ಇರ್ತಾರ.
ಹೆಣ್ಣು ಮಕ್ಕಳು ಅವ್ರ ಸಮೀಪಕ್ಕೆ ಬರ್ಬೇಕಾದ್ರೆ ಸೆರಗ ಪರಗ ಎಲ್ಲ ಗಟ್ಟಿಯಾಗಿ ಕಟ್ಟಿಸ್ತಿದ್ರತ್ತ. ಶಿಷ್ಯರು ಒಂದಿಷ್ಟು ಮಂದಿ ಇದ್ರತ್ತ ಅಲ್ಲಿ. ಅವ್ರ ಸೆರಗಿನ ಗಾಳಿ ಸಹಿತ ನನಗೆ ಬಡಿಬಾರದಂತಿದ್ರು ವಚನದಾಗ ಸಹಿತ ಬರ್ದಾರ ಅವರು. ಅಂತ ಬೆಂಕಿ ಅದು ಸಿದ್ದರಾಮ. ಎಲ್ಲ ಸೆರಗ ಅವು ಕಟ್ರಿ ತಲೆಯನ್ ಕೂದಲ ಲೂಸ್ ಬಿಟ್ಕೊಂಡ್ರ ಅದನ್ನ ತುರ್ಬ ಕಟ್ಟಿಸ್ಬಿಡ್ತಿದ್ರತ್ತ ಅವ್ರು. ಏನಾರೇ ಅಳ್ಳಾಡಿಸ್ಕೊತ್ತ ಜೋಲಿಸ್ಬಿಡತ್ತ ಮಾರಿಗೆ ಕೂದಲ ಬಿಟ್ಕೊಂಡು ಕಣ್ಣು ಬಡ್ಕೊತ್ತ ಬರ್ತಿರ್ತಾರಲ್ಲ, ಅವೆಲ್ಲ ನಿಮ್ಮ ಹಾವ ಭಾವಗಳು ಅವೆಲ್ಲ ನಿಂಬಲ್ಲೇ ಇರ್ಬೇಕು. ಅವು ಸುಮ್ಮನೆ ಅಷ್ಟೇ ಗಂಭೀರವಾಗಿ ದರ್ಶನ ತಗೋಬೇಕು. 5 ರಿಂದ 10 ನಿಮಿಷ ಕುಂತು ಅಲ್ಲಿ ಸಾನ್ನಿಧ್ಯದಾಗ ಧ್ಯಾನ ಮಾಡಬೇಕು. ಆಮೇಲೆ ನಮಸ್ಕಾರ ಮಾಡಿ ಎದ್ದು ಬರ್ಬೇಕು. ಇಷ್ಟೇ ಅಲ್ಲಿ ಮತ್ತೇನಿಲ್ಲ. ಅವರು ಕಣ್ಣು ಮುಚ್ಕೊಂಡು ಧ್ಯಾನದಾಗೆ ಇರ್ತಿದ್ರಂತ. ಅಲ್ಲಿ ಹೋದವ್ರನ್ನ ಕಣ್ಣು ಮುಚ್ಕೊಂಡು ಧ್ಯಾನನೇ ಮಾಡ್ಬೇಕು ಅಷ್ಟೇ ಅವರು. ಅಂತ ಒಂದು ಸಿದ್ದರಾಮ ಮದುವೆ ಮಾಡಿಕೊಟ್ಟ. ಮದುವೆ ಮಾಡಿದ್ಮೇಲೆ ಹಾವಿನಾಳ ಕಲ್ಲ ಈಗ ಮಗಳು ಹುಡ್ತದ. 10-12 ವರ್ಷದ ಮಗಳಿರ್ತದ. ಆ ತಂದೆಯ ವಿಚಾರ, ಶರಣತ್ವದ ವಿಚಾರ, ಸದಾ ವಚನಗಳ ರಚನೆ, 100 ವಚನ ಬರ್ದಾರ ಅವ್ರು. ಹಾವಿನಾಳ ಕಲ್ಲ ಏನೋ ಬಹಳ ಚಲೋ ವಚನಗಳು ಬರ್ದಾರ. ಮಾಡಬೇಕಾಗಿದೆ ಕೆಲಸ ಸಿಕ್ಕಾಪಟ್ಟೆ ಅದ. ಏನು ಮಾಡಕ್ಕಾಗ್ತಾ ಇಲ್ಲ. 770 ಶರಣರ ವಚನಗಳು ಬರೀ ಚನ್ನಬಸವಣ್ಣನ ವಚನ ಒಂದ್ ಹಿಡ್ಕೊಂಡೇ ಈಗಿನ ಮಹೇಶ ಸ್ಥಳವಾಗದೀವಿ. ಇನ್ನ ಐಕ್ಯ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಏನದ ಪರಿಸ್ಥಿತಿ. ಹಂಗ ಎಲ್ಲ ಶರಣರ ವಚನಗಳು ಓದ್ಬೇಕಾದ್ರೆ 22,000 ವಚನಗಳು ಓದ್ಬೇಕು. ಅಲ್ಲಿ ಹಾವಿನಾಳ ಕಲ್ಲ ಈಗ ಒಂದು ಮಗಳು ಹುಡ್ತದ. ಆ ಮಗಳು ಹೆಂಗ್ ತಯಾರಾಗಿರ್ತದಪ್ಪ ಅಂತಂದ್ರೆ ಏನು ವೈಚಾರಿಕತೆ ಮಟ್ಟ. 10-12 ವರ್ಷದ ಮಗಳು. ಅವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಬಿಟ್ರ ಉಳಿದವ್ರಿಗೆಲ್ಲ ಶೂದ್ರರಂತಿದ್ರು ಆಗಿನ ಕಾಲದಾಗ. ನೀವ್ಯಾರು ಬ್ರಾಹ್ಮಣರಲ್ಲ, ನೀವ್ಯಾರು ಕ್ಷತ್ರಿಯರಲ್ಲ, ನೀವ್ಯಾರು ವೈಶ್ಯರಲ್ಲ. ನಮ್ಮ ಎದುರು ಕುಂತವ್ರು ಯಾರು ಎದುರೇನು ಈ ಮಂದಿಯಾಗ ನಿಮ್ಮದ್ರಾಗ ಯಾರು? ಎಲ್ಲರೂ ಶೂದ್ರರೇ ಇದ್ದಾವ ಲೆಕ್ಕದಾಗ, ಅವ್ರ ಲೆಕ್ಕದಾಗ. ಹಿಂದೂ ಧರ್ಮ, ಸನಾತನ ಧರ್ಮ, ಅದ್ರಾಗ ಎಲ್ಲರಿಗೂ ಶೂದ್ರರೇ ಅಂತಿದ್ರು ಅವಾಗ. ಆ ಒಂದು ಉಸಿರುಗಟ್ಟುವ ವಾತಾವರಣದಿಂದ ದಾಟಿ ಬರ್ಬೇಕನ್ನೋದಕ್ಕೆ ಹಿಂದೂ ಧರ್ಮದಾಗ ಜೈನ, ಬೌದ್ಧ, ಲಿಂಗಾಯತ, ವೀರಶೈವ ಏನೇನದವಲ್ಲ ಅವೆಲ್ಲ ಓಸು ಎದಕ್ಕೆ ಹೊರಗೆ ಬಂದು ಅಂತಂದ್ರ ಇದೇ ಒಂದು ಚಾತುರ್ವರ್ಣ ಪದ್ಧತಿ ಒಳಗೆ ನಮಗೆ ಶೂದ್ರರಂತೇಳಿ ಅವ್ರ ಅಪ್ಪನಷ್ಟು ಜ್ಞಾನ ಇದ್ರು ನಮ್ಮನ್ನು ಕೀಳಾಗಿ ಕಾಣ್ತಾರ ಅನ್ನೋದಕ್ಕೆ ಎಲ್ಲ ಸಿಕ್ಕು ಅವೆಲ್ಲ ಯಾಕೆ ಹೊರಗೆ ಬಂದವ? ಎಲ್ಲ ಧರ್ಮಗಳು ಯಾಕೆ ಬಂದು ಹಿಂದೂ ಧರ್ಮದಿಂದ ಯಾಕೆ ಹೊರಗೆ ಬಂದವ ಅಂತಂದ್ರ ಈ ಒಂದು ಹೊಲಸು ವಾತಾವರಣ, ಚಾತುರ್ವರ್ಣ ಪದ್ಧತಿಯ ಹೊಲಸು ವಾತಾವರಣದಾಗ ದಾಟಿ ಬರ್ಬೇಕಂತ ಬಂದ. ಆ ಹುಡುಗಿ 10-12 ವರ್ಷದ ಹುಡುಗಿ ಕಲ್ಲಯ್ಯನ ಮಗಳು ಎಂತ ವೈಚಾರಿಕತೆ ಇತ್ತು ಅಂತಂದ್ರ ಶೂದ್ರರು ಬ್ರಾಹ್ಮಣರನ್ನು ಮುಟ್ಟಿದರೆ, ಶೂದ್ರರು ಬ್ರಾಹ್ಮಣರನ್ನು ಮುಟ್ಟಿದರೆ ಬ್ರಾಹ್ಮಣರಿಗೆ ಅಪವಿತ್ರ ಆಗ್ತದ ಅಂತೇಳಿ ಅಂತಿದ್ರಲ್ಲ. ಮತ್ತೆ ಬ್ರಾಹ್ಮಣರು ಶೂದ್ರರಿಗೆ ಮುಟ್ಟಿದ್ರೆ ಶೂದ್ರರು ಅಪವಿತ್ರ ಆಗ್ತಾರ ಅಂತಿದ್ರ. ಒಬ್ರಿಗೊಬ್ರು ಮುಟ್ಟಿದ್ರೆ ಅಪವಿತ್ರ. ಅಕ್ಕಿ ವಿಚಾರ ನೋಡ್ರಿ ಹೆಂಗ ಬ್ರಾಹ್ಮಣರಿಗೆ ಮುಟ್ಟಿಸ್ಕೋಬಾರ್ದು ಅಂತ ಅಕ್ಕಿನ. ಇಂಥವ್ ಯಾರು ಹೇಳಂಗಿಲ್ಲ, ಓದಂಗಿಲ್ಲ, ಸುಮ್ಮನೆ ರೋಡ್ ಮೇಲೆ ನಿಂತು ಜಗಳಾಡಕ್ ತಯಾರಾಗಿಬಿಟ್ರ. ಬ್ರಾಹ್ಮಣರಿಗೆ ಮುಟ್ಟಿಸ್ಕೋಬಾರ್ದು. ಹಾವಿನಾಳ ಕಲ್ಲಯ್ಯನ ಮಗಳ ಕೆಲಸ ಎಂತದಂದ್ರ ಬ್ರಾಹ್ಮಣರಿಗೆ ಮುಟ್ಟಿಸ್ಕೋಬಾರ್ದು. ಬ್ರಾಹ್ಮಣರ ಹೆಂಗ ಶೂದ್ರರಿಗೆ ಕೀಳಾಗಿ ಕಾಣ್ತಾರ, ಸ್ಪರ್ಶ ವಿಷಯದಲ್ಲಿ ಅಸ್ಪೃಶ್ಯರಾಗಿ ಕಾಣ್ತಾರ. ಆಕಿ ಯಾವ ಮಟ್ಟದಕ್ಕೆ ಇದ್ದಳು ಅಂತಂದ್ರ 12 ವರ್ಷದ ಬಾಲಕಿ ಕಲ್ಲಯ್ಯನ ಮಗಳು ಶೂದ್ರರನ್ನ ಬ್ರಾಹ್ಮಣರು ಏನಾರ ಮುಟ್ಟಿದ್ರ ಅಂತಂದ್ರ ಶೂದ್ರರು ಅಪವಿತ್ರ ಆಗ್ತಾರ. ಅದಕ್ಕೆ ನಮಗ್ ಬ್ರಾಹ್ಮಣರಂದ್ರೆ ಅಸ್ಪೃಶ್ಯರು ಅಂತ ನೋಡಿದ್ರ. ಯಾರ್ಯಾರು ಹೇಳ್ಯಾರಂದ್ರೆ ಇದು ಸುದ್ದಿ. ವಚನ ಸಾಹಿತ್ಯದ ಮಂದಿ ಯಾರ್ಯಾರು ಇಂಥ ಬಾಯ್ಬಿಟ್ಟು ಹೇಳ್ಯಾರ? ಎಲ್ಲರೂ ಕೇಳಿರ ಇದು? 12 ವರ್ಷದ ಕೂಸು 12 ವರ್ಷನಾಗ ಚಂದ 3 ವರ್ಷ ಒಳಗೆ ಬರಂಗಿಲ್ಲ. ಆಕಿ ಆ ಮಟ್ಟದ ವೈಚಾರಿಕತೆ, ಆ ಸಂಸ್ಕಾರ ಎಲ್ಲಿದ್ ಬಂತ ಆಕಿಗೆ?
ಎಲ್ಲಿದ್ ಬಂತಕ್ಕೀಗ ಆ ಸಂಸ್ಕಾರ? ಅಂಥದ್ದೊಂದು ಧೈರ್ಯ ಎಲ್ಲಿದ್ ಬಂತಕ್ಕೀಗ? ಕಲ್ಲಯ್ಯ ತಂದೆಲಿಂತ ಬಂತು. ತಂದೆ ಅಂತ ಒಂದು ಸಂಸ್ಕಾರ ಕೊಟ್ಟಿದ್ದ. ಅವನ ಮನೆ ವಾತಾವರಣ ಹೆಂಗಿತ್ತು ಅನ್ನೋದಕ್ಕ ಒಂದು ನಿದರ್ಶನ. ಅಲ್ಲಿ ಆನೆ ಗೀಳಿಡ್ತಾವ ಬಂತು ಅಂತಾರ. ಅರಣ್ಯ ಇದ್ದಂಗ ಆಗಿನ ಕಾಲದಾಗ ಊರುಗಳ ಈಗಿನಗತ್ಲೆ ರೋಡ್ ಗೀಡ್ ಏನಿದ್ದಿದ್ದಿಲ್ಲ. ಅಡವಿಯೊಂದೊಂದು ಆನೆ ಗೀಳಿಡ್ಗೋತ್ ಬರ್ತಾ ಇತ್ತು. ಜನ ಅಂಜಿ ಓಡ್ತಾ ಇದ್ರು. ಈಕಿ ಕೊಡ ತಗೊಂಡು ನೀರ್ ತತ್ತಿದ್ರು. ಆಗಿನ ಕಾಲದಾಗ ಇವೆಲ್ಲ ತಾಮ್ರ ಕಂಚಿನ ಕೊಡಗಳು ಇದ್ದಿದ್ದಿಲ್ಲ. ಅವೆಲ್ಲ ಶ್ರೀಮಂತರ ಮನ್ಯಾಗ ಅಷ್ಟೇ. ಮಣ್ಣಿನ ಕೊಡನೆ ಎಲ್ಲರ ಮನ್ಯಾಗ. ಬಡವ್ರ ಮನಿ ಏನ್ ಮಾಡ, ಮಣ್ಣಿನ ಕೊಡದಾಗ ನೀರ್ ತರ್ತಿರ್ತಾಳ. ಓಡಿ 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 ಬರೋ ಟೈಮ್ನಾಗ ಒಂದು ಬ್ರಾಹ್ಮಣ ಬಾಲಕ ಆ ಕೊಡ ಕೈ ಬಡೀತಷ್ಟೇ. ಅವೇನ್ ಕೊಡ ಮುಟ್ಬೇಕಂತಿಲ್ಲ ಏನಿಲ್ಲ. ಬ್ರಾಹ್ಮಣ ಬಾಲಕ ಕೊಡತ ಹಿಂಗ ಟಚ್ ಮಾಡದ, ಏನೋ ಆಯ್ತದ, ಕೈ ಬಡಿತು. ಓಡಿ ಹೋಗೋ ಟೈಮ್ನೊಳಗ ಆ ಕೈ ಸ್ಪರ್ಶ ಆದ ಕ್ಷಣನೇ ಅಯ್ಯೋ ಬ್ರಾಹ್ಮಣರು ನಮ್ಮ ಕೊಡವನ್ನು ಮುಟ್ಟಿದರು, ಈ ಜಲ ಅಪವಿತ್ರ ಆಯ್ತು ಅಂತೇಳಿ ಕೊಡ ತಲೆ ಮೇಲಿಂದ ಎತ್ತಿ ನೆಲಕ್ಕೆ ಹೋಗದ್ಬಿಟ್ಲೆ. ನಮ್ಮ ಜಲ ಅಪವಿತ್ರ ಆಯ್ತು ಅಂತ ಹೇಳಿ. ಆವಾಗ ಈ ನೀರು ಅಪವಿತ್ರ ಆಯ್ತು ಅಂತೇಳಿ ಆಕೆ ಒಗದ ಕೂಡ್ಲೇನೆ ಆ ಹುಡುಗ ಆನೆಗೆ ಅಂಜಿ ಹೋಗೋದು ಬಿಟ್ಟ. ಎದಿ ಡಬ್ಬತ್ತವನಿಗೆ, ನಾನು ಮುಟ್ಟಿದ್ರೆ ಈಕಿ ಕೊಡ ಅಪವಿತ್ರ, ನಾವು ಬ್ರಾಹ್ಮಣರು, ನಾನು ಮುಟ್ಟಿದ್ರೆ ಈಕಿದ ನೀರು ಅಪವಿತ್ರ ಆಗ್ತದ, ಬ್ರಾಹ್ಮಣರು ಮುಟ್ಟಿದ್ರೆ ಶೂದ್ರರ ಜಲ ಅಪವಿತ್ರ ಆಗ್ತದಂದ್ರೆ ಈಕಿ ಎಂತ ದುಷ್ಟ ಬುದ್ಧಿ ಇರಬೇಕು. ಈಕಿಯನ್ನ ಬದುಕ್ಲಕ್ಕ ಬಿಡಬಾರದು, ಈಕಿನ್ನ ಬಿಡಬಾರ್ದು. ಈಕಿ ಹೆಂಗ ತಯಾರಾಗ್ಬಿಟ್ಲಲ್ಲ, ನಮ್ಮನ್ನ ಅಪವಿತ್ರ ಮಾಡಕತ್ತಳಲ್ಲ ಈಕಿ ಅಂತೇಳಿ ಅವನಿಗೆ ಶಾಕ್ ಆಗಿ ಹೋಗಿ ಬ್ರಾಹ್ಮಣರ ಅಗ್ರಹಾರದಾಗ ಎಲ್ಲ ಸುದ್ದಿ ಹೇಳ್ಬಿಡ್ತಾವ. ನಾವು ಮುಟ್ಟಿದ್ರೆ ಅದ ಹೆಂಗ ಅಪವಿತ್ರ ಆಗ್ತದ ಅಂತ ಹೇಳಿ ಅವರು ಬಂದ್ರಪ್ಪ. ಬ್ರಾಹ್ಮಣರೆಲ್ಲ ಅಗ್ರಹಾರದ ಬ್ರಾಹ್ಮಣರು ಕಲ್ಲ ಏನ್ ಮನಿಗೆ ಬಂದ್ರೆ, ಎಲ್ಲ ನಿನ್ನ ಮಗಳು ಏನಾಗ್ಯದ, ಹಿಂಗ ಮಾಡ್ಯಾಳ, ನಮ್ಮ ಹುಡುಗ ಮುಟ್ಟಿದ್ರೆ ಅಸ್ಪೃಶ್ಯರ ಇದಾಗ್ತದಂತ, ಅಪವಿತ್ರ ಆಗ್ತದ ಅಂತೇಳಿ ಕೊಡ ಅಲ್ಲೇ ರಸ್ತಾದಾಗ ಬಿಸಾಕಿ ಮನಿಗೆ ಬಂದಾಳಾಕಿ. ನಾವು ಬ್ರಾಹ್ಮಣರು, ನಾವು ಮುಟ್ಟಿದ್ರ, ನೀವು ಶೂದ್ರರು, ನಾವು ಬ್ರಾಹ್ಮಣರು, ನೀವು ಮುಟ್ಟಿದ್ರ ನಮ್ಮ ನೀರು ನಮ್ಮ ಕೊಡ ಅಪವಿತ್ರ ಆಗ್ತದ, ಆದ್ರೆ ನಾವು ಮುಟ್ಟಿದ್ರ ನಿಮ್ಮ ನೀರು ನಿಮ್ಮ ಕೊಡ ಅಪವಿತ್ರ ಆಗ್ತದ ಅಂತ ಅಂತೀರಿ ಅಂತಂದ್ರ ನೀವು ಎಷ್ಟು ಡೇಂಜರ್ ಅದರಿ. ನಿಮ್ಮ ಮಗಳಿಗೆ ಏನ್ ಬುದ್ಧಿ ಕಲಿಸಿರಿ? ಹಂಗ ಹಿಂಗ ಜಗ್ಗಿ ಮಂದಿ ಮನಿಗೆ ಜಗಳಕ್ಕೆ ಬಂದಾಗ ಏನ್ ಮಾಡ್ಬೇಕು? ಫಸ್ಟ್ ನೀವು ವೈಚಾರಿಕತೆ ಹೇಳಿದ್ರೆ ಕೇಳಕ್ ಅವ್ರಿಗೆ ಮನ್ಸಿರಂಗಿಲ್ಲ. ಅವಾಗ ಅವ್ರಿಗೆ ಕೇಳಷ್ಟು ಪೇಷನ್ಸ್ ಇರಂಗಿಲ್ಲ. ಅದಕ್ಕೆ ಆ ಸಮಯದಿಂದ ಪಾರಾಗದಕ್ಕ ಏನೋ ಹುಡುಗಿ ತಿಳಿಲಾರದ ತಪ್ಪು ಮಾಡ್ಯಾಳ, ಕ್ಷಮಿಸಿಬಿಡ್ರಪ್ಪ ವಿಪ್ರಮಾತ್ಮರೇ ಅಂತೇಳಿ ದೊಡ್ಡವರು ಬಂದಿರಿ, ಬರ್ರಿ ಕುಂದರ್ರಿ, ಎಲ್ಲ ನಿಮಗೆ ಉಪಚಾರ ಏನ್ ಬೇಕು ಎಲ್ಲ ಮಾಡ್ತೀವಿ, ಕುಂದರ್ರಿ, ಸಮಾಧಾನ ಇರ್ರಿ ಅಂತೇಳಿ ಕುಂದರ್ಸಿ ಮೊದಲು ಸಮಾಧಾನ ಮಾಡಿ ಅವರಿಗೆ ಏನ್ ಮಾಡ್ತಾರ, ಏನದು ಹುಡುಗಿ ಮಾಡಿದಂತ ಹುಡುಗಿ ಬೆನ್ನತ್ತಿ ಬಂದಿರಲ್ಲ, ನೀವು ಇಷ್ಟು ದೊಡ್ಡವರಾಗಿ ಹಿಂಗ್ ಮಾಡಿದ್ರೆ ಹೆಂಗ? ಇಲ್ಲ, ನೀನ್ ಏನ್ ಹೇಳಿದ್ರು ನಾನು ಇಂಥದೊಂದು ವೈಚಾರಿಕತೆ ಬೀಜ ನಿಮ್ಮ ಮನ್ಯಾಗ ವಿಷ ಬೀಜ ಆದ ಅಂತ ನಮಗ್ ಗೊತ್ತಾದ್ಮೇಲೆ ನಾವು ಅದನ್ನ ಕಂಟ್ರೋಲ್ ಮಾಡೇಬೇಕು. ಇದನ್ನು ಬೆಳಿಲಕ್ ಬಿಡಂಗಿಲ್ಲ ನಾವು. ನೀನು ತಂದಿನೇ ಮಗಳಿಗೆ ಅಂತ ಸಂಸ್ಕಾರ ಕೊಟ್ಟಿದ್ದಿ, ನಿನ್ನ ಮಗಳು ಸಣ್ಣಕ್ಕೆದಳ, ಆದ್ರ ಆಕೆ ಬುದ್ಧಿ ಕೆಡಿಸ್ಲಕ್ಕ ನೀನೇ ಕಾರಣ ಅದಿ ಅಂತೇಳಿ ಆ ಮಗಳಿಗೆ ಬಿಟ್ರು ಇವನಿಗೆ ಹಿಡ್ಕೊಂಡ್ಬಿಟ್ರು. ಏನ್ ಕಲ್ಸಿದ ಮಗಳಿಗೆ? ಬ್ರಾಹ್ಮಣರು ಮುಟ್ಟಿದ್ರೆ ಶುದ್ಧ ನಮಗ ಅಪವಿತ್ರ ಆಗ್ತೀವನ್ನ ಬುದ್ಧಿ ಯಾರು ಕಲಿಸ್ತಾರೆ? ನೀನೇ ಕಲ್ಸಿದೀಯ ಅಂತೇಳಿ. ಅವಾಗ ಒಬ್ರಿಗೊಬ್ಬರು ಮುಟ್ಟಿದ್ರ ಚಾಲು ಮಾಡ್ತಾನೆ ಶರಣ ತತ್ವ. ನಾವು ನಿಮಗ್ ಮುಟ್ಟಿದ್ರ ಅಪವಿತ್ರ ಅನ್ನೋ ಭಾವನೆ ಇತ್ತು ಅಂತಂದ್ರ ನೀವು ನಮಗ್ ಮುಟ್ಟಿದ್ರ ಅಪವಿತ್ರ ಅನ್ನೋದ್ರನ್ನು ಒಂದ್ ಸ್ವಲ್ಪ ಕೂತ್ ವಿಚಾರ ಮಾಡ್ರಿ. ನೀವು ಹುಟ್ಟಿದ್ ಹೆಂಗ್ ಹುಟ್ಟಿರಿ ಮತ್ತು ನಾವ್ ಹೆಂಗ್ ಹುಟ್ಟಿವಿ? ನಿಮ್ಮಂಗೆ ನಾವು ಹುಟ್ಟಿವಿ, ನಮ್ಮಂಗೆ ನೀವು ಹುಟ್ಟಿರಿ. ಅದು ವಚನ ತರ್ತೀನಿ ಒಂದ್ ಸೆಕೆಂಡ್.
ಬ್ರಾಹ್ಮಣ ಮೊದಲಾಗಿ ಸ್ವಪಚ ಕಡೆಯಾಗಿ ಎಲ್ಲರಿಗೂ ಜನನ ಒಂದೇ. ಕುಂತು ವಿಚಾರ ಮಾಡ್ರಪ್ಪ ವಿಪ್ರಮಾತ್ಮರೇ, ನೀವು ಹುಟ್ಟಿದಂಗೆ ನಾವು ಹುಟ್ಟಿವೆ, ನಮ್ಮ ಹುಟ್ಟು ನಿಮ್ಮ ಹುಟ್ಟು ಬೇರೆ ಅದ ಏನು? ನೀವು ಅದೇ ಬಾಯಿಲೆ ಉಣ್ತೀರಿ, ನಾವು ಅದೇ ಬಾಯಿಲೆ ಉಣ್ತೀವಿ. ನೀವು ಅದೇ ಹಾಸಿಗೆಗೆ ಮಕ್ಕೊಂಡು ನಿದ್ದೆ ಮಾಡ್ತೀರಿ, ನಾವು ಅದೇ ಹಾಸಿಗೆಗೆ ಮಕ್ಕೊಂಡು ನಿದ್ರೆ ಮಾಡ್ತೀವಿ. ನಿಮಗೂ ಮಾನ ಪ್ರಾಣಗಳ ಭಯ ಅದ, ನಮಗೂ ಮಾನ ಪ್ರಾಣಗಳ ಭಯ ಅದ. ನೀವು ಸ್ತ್ರೀ ಪುರುಷರ ಸಂಭೋಗ ಹೆಂಗದ, ನಮಗೂ ಹಂಗೆ ಅದ. ಪಾಪ ಅಂತ ಯಾವದಕ್ಕೆ ನೀವು ಅಂತೀರಿ, ನಾವು ಅದಕ್ಕೆ ಪಾಪ ಅಂತೀವಿ. ಪುಣ್ಯ ಅಂತ ಎದಕ್ಕೆ ಅಂತೀರಿ, ನಾವು ಅದಕ್ಕೆ ಪುಣ್ಯ ಅಂತೀವಿ. ಯಾವದಕ್ಕೆ ನೀವು ಸ್ವರ್ಗ ಅಂತೀರಿ, ನಾವು ಅದಕ್ಕೆ ಸ್ವರ್ಗ ಅಂತೀವಿ. ನೀವು ಯಾವದಕ್ಕೆ ನರಕ ಅಂತೀರಿ, ನಾವು ಅದಕ್ಕೆ ನರಕ ಅಂತೀವಿ. ಬೇರೆ ಎಂಬ ಭಂಗಿತರು ನೀವು ಕೇಳಿದ್ರೆ ನಮ್ಮನ್ನ ನಿಮ್ಮನ್ನ ಬೇರೆ ಮಾಡ್ತಾರೆ ಅಂತಂದ್ರೆ ಈ ಭಂಗ ಬುದ್ಧಿ ಎದಕ್ಕೆ ಬೇಕು ನಿಮಗ? ಎದರಾಗ ನಮಗ ನಿಮಗ ವ್ಯತ್ಯಾಸ ಅದ? ಎರಡೇ ಎರಡು ಕುಲ. ಬ್ರಾಹ್ಮಣ ಮೊದಲಾಗಿ ಸ್ವಪಚ ಕಡಿಯಾಗಿ ಎಲ್ಲರಿಗೂ ಜನನ ಒಂದೇ. ಆಹಾರ ನಿದ್ರೆ ಭಯ ಮೈಥುನ ಒಂದೇ. ಪುಣ್ಯ ಪಾಪ ಒಂದೇ. ಸ್ವರ್ಗ ನರಕ ಒಂದೇ. ಬೇರೆ ಎಂಬ ಭಂಗಿತರೇ ನೀವು ಕೇಳಿರೆ. ಬೇರೆ ಎದರಾಗಪ್ಪ ಅಂತಂದ್ರೆ ಆ ಅಖಂಡ ಬ್ರಹ್ಮ ಪರಮಾತ್ಮ ಏನದನಲ್ಲ, ಅವನ ಅರಿವೇ ಸತ್ಕುಲ. ಅವನ ಬಗ್ಗೆ ಅರಿವಿದ್ದವರು ಸತ್ಕುಲ, ಮರೆವೇ ಇದ್ದವರು ದುಷ್ಕುಲ. ಅಖಂಡ ಬ್ರಹ್ಮನನ್ನ ಹೊರತುಪಡಿಸಿ ನಾಮರೂಪದ ಜಗತ್ತು, ಚನ್ನಬಸವಣ್ಣವರ ವಿಚಾರ ಹೇಳಿದ್ರಲ್ಲ, ಹಂಗ ನಾಮರೂಪಗಳನ್ನ ಇಟ್ಕೊಂಡು ವ್ಯವಹರಿಸವರೇ ಕೆಟ್ಟ ಕುಲದವರು, ಅದನ್ನು ಅರಿತವರೇ ಸತ್ಕುಲದವರು. ಎರಡೇ ಇರೋದು. ಅದಕ್ಕೆ ಅರಿವೇ ಸತ್ಕುಲ, ಮರೆವೇ ದುಷ್ಕುಲ. ಜಾತಿ ಕೊಂದು ಜಾತಿ ಏನ್ ಮಾಡ್ಬಿಡ್ರಿ, ಕೊಲ್ಲಿಬಿಡ್ರಿ. ವಿಹಿತ ಅಹಿತವ ಕೆಡಿಸಿ ಜಾತ ಅಜಾತನು ಕಂಡು ನಿಹಿತವಾಗಿರಿ. ಅದು ಜಾತಿ ಅನ್ನೋದು ಕೊಲ್ಲಿ ಬಿಡ್ರಿ. ಅದನ್ನ ಭೇದ ಭಾವ ಎಲ್ಲ ಕೊಲ್ಲಿ ನಿಹಿತವಾಗಿರ್ರಿ ಅಂತಂದ್ರೆ ಆರಾಮಿರ್ರಪ್ಪ. ಯಾಕ ಏಕೋಭಾವ ಬಿಟ್ಟು ಭೇದ ಭಾವ ಮಾಡಿ ನೀವು ಕಷ್ಟಕ್ಕೀಡಾಗ್ತೀರಿ, ನಮಗ ಕಷ್ಟಕ್ಕೀಡ್ ಮಾಡ್ತೀರಿ. ಎಲ್ಲ ಅದನ್ನು ಕೊಲ್ಲಿ ಬಿಡ್ರಿ, ನಿಹಿತವಾಗಿರಿ, ಆರಾಮಿರ್ರಿ. ಒಂದ್ ಸ್ವಲ್ಪ ಅರ್ಕೇಶ್ವರ ಲಿಂಗ ಪರಮಾತ್ಮ ನೀವೇನ್ ಅಂತಿರಲ್ಲ, ನೀವ್ ಯಾವ ಬ್ರಹ್ಮ ಪರಮಾತ್ಮ ಶಿವ ಏನ್ ಅಂತಿರಲ್ಲ, ಆ ದೇವ್ರ ಏಕ ರೂಪದಲ್ಲಿದ್ದಾನೆ. ಬಹು ನಾಮದವನ್ ಅಲ್ಲ ಅವನು, ಬಹು ರೂಪದವನ್ ಅಲ್ಲ ಅವನು. ಎಷ್ಟು ನಾಮ ಇಟ್ಟಿರಿ, ಅಷ್ಟು ರೂಪಗಳು ಮಾಡಿರಿ, ಅಷ್ಟು ರೂಪಕ್ಕೆ ಅಷ್ಟು ನಾಮಗಳಿರ್ತೀರಿ. ಅದ್ರಾಗ ಪರಮಾತ್ಮ ಇಲ್ಲ, ಅದ್ರಾಗಿಲ್ಲ. ಪರಮಾತ್ಮ ಬಯಲಿನಗದನ, ಪಂಚಮಹಾಭೂತಗಳಲ್ಲಿ ಇಲ್ಲ. ಪಂಚಮಹಾಭೂತಗಳು ಆ ಬಯಲಿನಲ್ಲಿ ಉಂಟಾದ ಕೆಲವೊಂದು ಘಟಕಗಳಷ್ಟೇ ಹೊರತು ಮತ್ತವ ಒಳ್ಳೆ ಬಯಲಾಗಿ ಹೋಗ್ತವ. ಆ ಬಯಲಿನ ರೂಪದಲ್ಲಿ ಪರಮಾತ್ಮ ಇದ್ದು ಅವನೇ ಪೃಥ್ವಿ ಆಗ್ಯಾನ, ಅವನೇ ತೇಜ ಆಗ್ಯಾನ, ಅವನೇ ಅಪ್ಪು ಆಗ್ಯಾನ, ಅವನೇ ಸೂರ್ಯ ಚಂದ್ರಾದಿ ಆಗ್ಯಾನ, ಅವನೇ ಬ್ರಹ್ಮ ವಿಷ್ಣು ರುದ್ರ 33 ಕೋಟಿ ದೇವತೆ ಆಗ್ಯಾನ. ನಾವು ಆ ಬಹುನಾಮದಲ್ಲಿ ಪರಮಾತ್ಮನನ್ನ ನೋಡೋದಿಲ್ಲ, ಏಕ ರೂಪದಲ್ಲಿ ಪರಮಾತ್ಮನನ್ನ ನೋಡಬೇಕು ಅಂತ ವಿಚಾರ ಮಾಡ. ಅವನು ವೇದಾಂತ ಹೇಳಕತ್ರ ಇವರು ಬ್ರಾಹ್ಮಣರು ಒಪ್ಪಂಗಿಲ್ಲಪ್ಪ. ಅಲ್ಲೋ, ನಾವು ಪ್ರವಚನ ಹೇಳ್ಬೇಕು, ನೀ ನಮಗ್ ಕುಂದಿರಿಸಿ ಪ್ರವಚನ ಹೇಳಕತ್ತಿದಲ್ಲ ಅಂದ್ಬಿಡ್ತಾರ ಅವ್ರು. ಮತ್ತ ನೀವು ಓದೋ ವೇದ ಬೇರೆ, ನಾವು ಓದೋ ವೇದಗಳು ಬೇರೆ ಏನು? ನಾನು ಈಗ ತಿಳುವಳಿಕೆ ಮಾತುಗಳು ಶರಣನಾಗಿ ಹೇಳಬೇಕಾಗ್ಯದ, ಹೇಳಕತ್ತೀನಿ. ಮತ್ತ ನಿಮ್ಮಲ್ಲಿದ್ದಂಥ ಜ್ಞಾನನೇ ನಮ್ಮಲ್ಲಿ ಇದ್ದಂಥ ಜ್ಞಾನನೇ ನಿಮ್ಮಲ್ಲಿ ಇದ್ದ ಮೇಲೆ ನೀವು ಹೆಂಗ ಶ್ರೇಷ್ಠ, ನಾವು ಹೆಂಗ ಕನಿಷ್ಠ, ಇದು ಹೇಳಿಬಿಡ್ರಿ ನೀವು ಅಂತ.
ಅವಾಗ ಅವ್ರೇನಂತಾರ, ನಿನಗೆ ವೇದದ ಜ್ಞಾನ ಇರಬಹುದು, ಆದ್ರೆ ವೇದಗಳು ನಾವು ಏನು ಪದ್ಧತಿ ಪ್ರಕಾರ ಅಂತೀವಲ್ಲ ವೇದ ಪಠಣ, ಹಂಗೆ ನಿನಗೆ ಅನ್ಲಕ್ ಬರ್ತದೇನಪ್ಪ ಕಲ್ಲ ಎತ್ತಿ ಹೇಳಿದ್ರು. ನೋಡ್ರಿ, ವೇದದ ಜ್ಞಾನದಕ್ಕಿಂತ ಬ್ರಾಹ್ಮಣರಿಗೆ ವೇದದ ಪಠಣನೇ ಮುಖ್ಯ. ಅವರಿಗೆ ಕ್ರಮಬದ್ಧವಾಗಿ ನಾವು ವೇದ ಪಠಣ ಹೆಂಗ್ ಅಂತೀವಲ್ಲ ಹಾಗೆ ನಿನಗೆ ಅನ್ಲಕ್ ಬರ್ತದೇನು ಅಂತಂದ್ರು. ಇವ ಕಲ್ಲಯ್ಯ ದಿನ ವೇದ ಪಠಣ ಮಾಡಿ ಅವ್ರಕ್ಕಿಂತ ಪರ್ಫೆಕ್ಟ್ ಇದ್ದೀವ. ಅದಕ್ಕೆ ವೇದ ಪಠಣ ನಿಮಗೆ ಚೆನ್ನಾಗಿ ಅನ್ಲಕ್ ಬರ್ತದ ಅಂತಂದ್ರೆ ನಾವೇನ್ ತಿಳ್ಕೊಬೇಕು ನಿಮ್ ಬಗ್ಗೆ ಅಂತ ಕೇಳ. ವೇದ ಪಠಣ ಚೆನ್ನಾಗಿ ನಮ್ಕಿಂತ ನಿಮಗೆ ಚೆನ್ನಾಗಿ ಅನ್ಲಕ್ ಬರ್ತದ ಅಂತಂದ್ರೆ ನಾವೇನ್ ತಿಳ್ಕೊಬೇಕು ನಿಮ್ ಬಗ್ಗೆ ಅಂದ್ರೆ ಅವ್ರೇನ್ ಹೇಳಿದ್ರು ಬ್ರಾಹ್ಮಣರು, ನಾವು ಶ್ರೇಷ್ಠರು, ನಾವು ದೊಡ್ಡವರು, ಯಾರಿಗೆ ವೇದ ಪಠಣ ಮಾಡ್ಲಿಕ್ಕೆ ಬರಂಗಿಲ್ಲ ಅವರು ಕನಿಷ್ಠರು, ಯಾರಿಗೆ ವೇದ ಪಠಣ ಬರ್ತದ ಅವರು ವೇದ ಪಠಣ ಬರಲಾರ್ದವರಿಗೆ ಮುಟ್ಟಿದರೆ ಅಸ್ಪೃಶ್ಯರು, ಮಲಿನ ಆಗ್ತಾರ. ವೇದ ಪಠಣ ಬರಲಾರ್ದವರು ವೇದ ಪಠಣದವ್ರಿಗೆ ಬಂದು ಮುಟ್ಟಿದ್ರ ಅಂತಂದ್ರ ಅವ್ರು ಅಸ್ಪೃಶ್ಯ ಆಗ್ತಾರ. ಅದಕ್ಕ ಈ ರೀತಿಯಾದಂತ ಒಂದು ಸ್ಥಿತಿ ಅದ. ಅದಕ್ಕೆ ನೀವು ನಮಗ ವೇದ ಪಠಣ ಬರೋರಿಗೆ ನೀವು ಮುಟ್ಟಿದ್ರೆ, ಶೂದ್ರರು ಮುಟ್ಟಿದ್ರೆ ನಾವು ಮಲಿನ ಆಗ್ತೀವಿ. ಆದ್ರೆ ವೇದ ಪಠಣ ಬರಲಾರ್ದವ್ರು ವೇದ ಪಠಣ ಮಾಡಕ್ ಬರೋರಿಗೆ ಮುಟ್ಟಿದ್ರೆ ನೀವ್ಯಾಂಗ ಮೈಲಿಗೆ ಆಗ್ತಿರೋ ಅಂತ ಕೇಳ. ಈಗ ನಿಮಗೆ ವೇದ ಪಠಣ ಮಾಡೋದೇ ಒಂದು ದೊಡ್ಡ ವಿದ್ಯೆ ಆದ ಅಂತ ನಿಮ್ ತಲೆಗೇನು ಇಟ್ಕೊಂಡು ಬಂದಿರಲ್ಲ. ನಾನೇನ್ ಮಾಡ್ಬೇಕೀಗ ಅಂತ ಅಂದ. ಅವ್ರ ಬ್ರಾಹ್ಮಣರು ಕೇಳಿದ್ರು, ನಾವೇನ್ ಮಾಡ್ಬೇಕೀಗ? ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ನಮ್ಮಂಗ ನೀನು ವೇದ ಪಠಣ ಮಾಡಿ ತೋರ್ಸು, ಅವಾಗ ನಾವು ಬಿಟ್ಟು ಹೋಗ್ತೀವಿ. ನಮ್ಮಂಗ ನೀ ವೇದ ಪಠಣ ಮಾಡು, ಅವಾಗ ನಾವು ಬಿಟ್ಟು ಹೋಗ್ತೀವಿ. ಅಲ್ಲಿ ತನ ನಿನ್ನ ಬಿಡಂಗಿಲ್ಲ ಅಂತಂದ್ರು. ಅವ ವೇದ ಪಠಣದಾಗ ಎಕ್ಸ್ಪರ್ಟ್ ಇದ್ದ. ಈಗ ಅವ ಏನ್ ಮಾಡ್ಬೇಕು? ಕಲ್ಲಯ್ಯ ಏನ್ ಮಾಡೋದು ಗೊತ್ತದ? ಕಲ್ಲಯ್ಯ ಏನ್ ಮಾಡೋದು ಗೊತ್ತದ ನಿಮಗ? ಗೊತ್ತದ ಗೊತ್ತಿಲ್ಲ? ಸುಕ್ಕುತ್ರಿ ನೀವು. ಅವ ಏನ್ ಮಾಡ್ತಾನ? ಕಲ್ಲಯ್ಯ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಇವ ದಿನ ವೇದ ಪಠಣ ಮಾಡಿ 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 ಅವನ ಮಗಳನ್ನು ಎಕ್ಸ್ಪರ್ಟ್ ಆಗಿದ್ದಳು. ಅವನ ಮನೆ ಮುಂದೆ ಹೊಸ್ತದಾಗ ಕೂತ ನಾಯಿನೂ ಪರ್ಫೆಕ್ಟ್ ಆಗಿತ್ತದು. ನಾಯಿ ಅದಲ್ಲ ಮುಂದೆ ನಾಯಿ, ಅದು ವೇದ ಪಠಣ ಮಾಡಷ್ಟು ಪರ್ಫೆಕ್ಟ್ ಆಗಿತ್ತವು. ಅದಕ್ಕವ ನೀನು ನಮ್ಮಂಗ ವೇದ ಪಠಣ ಮಾಡಿದಿ ಅಂತಂದ್ರ ನೀನು ನಾವು ಮುಟ್ಟಿವಿ, ನಮ್ಮ ಹುಡುಗ ಇನ್ನ ಅಷ್ಟು ಪರ್ಫೆಕ್ಟ್ ಇಲ್ಲ, ಅವ ಮುಟ್ಟೇನಂತಂದ್ರ ನಿಮ್ಮ ಹುಡುಗಿ ಮುಟ್ಟೇನಂದ್ರ ಅಸ್ಪೃಶ್ಯ ಅಂತ ಅದು ಒಪ್ಪಗೊತ್ತೀವಿ. ವೈಚಾರಿಕತೆಯಲ್ಲಿ ಆಕಿನೇ ಶಾಣೆ ಇರ್ಬೋದು, ಆದ್ರ ವೇದ ಪಠಣನೇ ನಮಗ್ ಬಹಳ ಮುಖ್ಯ ಅದ ಅಂತ. ನಾನು ಕಲ್ಲ ಹೇಳ್ತಾನ, ವೇದ ಪಠಣ ನಾನು ನಿಮಗ ಕ್ರಮಬದ್ಧವಾಗಿ ವೇದ ಪಠಣ ಮಾಡಿ ನಿಮಗೆ ತೋರಿಸೋದಕ್ಕಿಂತ ನಾನು ದಿನ ವೇದ ಪಠಣನೆ ಮಾಡ್ತೀನಿ. ನನ್ನ ವೇದ ಪಠಣದ ಸಂಸ್ಕಾರ ಯಾವ ಮಟ್ಟಿಗದ ಇಲ್ಲಿ ಶರಣನ ಮನೆ ಅಂಗಳವೇ ವಾರಣಾಸಿ, ಆ ಭಕ್ತನೇ ಕಾಶಿ ವಿಶ್ವನಾಥ ಅಂತ ನಮ್ಮ ಶರಣ ತತ್ವ ಹೇಳ್ತದ. ಅದರ ಪ್ರಕಾರ ಈ ನಮ್ಮ ಮನೆ ಅಂಗಳದೊಳಗೆ ಕಟ್ಟಿದ ನಾಯಿ ಏನದ, ಆ ನಾಯಿ ನಮ್ಮಲ್ಲಿ ವೇದ ಪಠಣ ಮಾಡ್ತದ ಅಂದ. ಕರಿ ತೋರ್ಸು ಅಂತ ನಾಯಿ ಬಂದು ಬ್ರಾಹ್ಮಣರ ಹೆಂಗ್ ವೇದ ಪಠಣ ಮಾಡ್ತಾರ ಅದರಂಗೆ ಇವು ನಾಯಿ ವೇದ ಪಠಣ ಮಾಡಿಬಿಡ್ತು. ಹಾವಿನಾಳ ಕಲ್ಲಯ್ಯನ ನಾಯಿ ವೇದ ಪಠಣ ಮಾಡಿಬಿಡ್ತು. ಅವಾಗ ಹೇಳಿದ್ರು, ನೀವು ವೇದ ಪಠಣ ಮಾಡಿ ನಿಮ್ ಮನೆಗೆ ನಾಯಿಗೆ ಹಿಂಗೆ ಏನಾರ ವೇದ ಬರಂಗ ಕಲಿಸಿರೇನು? ನಾವು ನೀವು ಅನ್ನೋದು ಮನುಷ್ಯರಾಗದ ಬೇರೆ, ಪ್ರಾಣಿಗಳಿಗೆ ಸಹಿತ ಅಂತ ಒಂದು ವಾತಾವರಣ ನಮ್ಮ ಮನೆಯೊಳಗದ.
ಇಲ್ಲಿ ಬಂದು ನೀವು ಜಗಳಕ್ಕೆ ಬಂದಿರಲ್ಲ, ನೀವು ಎಷ್ಟರವರು, ಮತ್ತು ನಿಮ್ಮ ಮನೆಯಾಗಿನ ನಾಯಿಗೆ ವೇದ ಹೇಳಕ್ ಬರ್ತಿತ್ತಂದ್ರೆ ಆ ನಾಯಿಗೆ ತಂದು ನಮ್ಮಲ್ಲಿ ವೇದ ಹೇಳಿಸ್ರಿ, ನಾವು ನಿಮಗೆ ಶರಣಾಗತರಾಗ್ತೀವಿ. ಈಗ ಹೇಳು, ನಮ್ಮ ಸಂಸ್ಕಾರ ನಿಮ್ಮ ಸಂಸ್ಕಾರ ಎರಡನ್ನ ಹೋಲಿಸಿ ನೋಡಿದಾಗ ನಾವು ಯಾವ ಬ್ರಾಹ್ಮಣರಿಗೂ ಕಡಿಮೆ ಇಲ್ಲ. ನಮ್ಮ ಮನೆಗಿಂದೊಂದು ನಾಯಿ ವೇದ ಓದ್ತದಂತಂದ್ರ ನಿಮಗಿಂತ ನಾವು ಸೂಪರ್ ಟಾಪರ್. ಹೀಗಾಗಿ ನೀವು ಮುಟ್ಟಿದ್ರ ನಾವು ಅಸ್ಪೃಶ್ಯರಾಗ್ತೀವಿ. ಒಪ್ಕೋತೀರಾ? ಇಲ್ಲ ಅಂತಂದ್ರೆ ನಿಮ್ಮ ಮನೆಯಾಗಿನ ನಾಯಿ, ನಿಮ್ಮ ಓಣ್ಯನ ನಾಯಿ ತಂದು ನಮ್ಮ ನಾಯಿ ಮುಂದೆ ವೇದ ಪಠಣ ಮಾಡಿಸ್ರಿ. ಇಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡು ಹೋರೆ ತೆಳೆಯ. ಎಂತ ಆತ್ಮಶಕ್ತಿ ನೋಡ್ರಿ ಇದು. ಹೆಂಗದ? ಏನಂತೀರಿ ಇದ್ರ ಬಗ್ಗೆ? ಸೊಲ್ಲಾಪುರ ಸಿದ್ದರಾಮೇಶ್ವರರೇ ಸ್ವತಃ ವಚನ ಬರೆದಾರ. ಏನಂತ? ಓದಿದ ಓದು ಕೂಚ ಭಟ್ಟನಂತಾಗಬಾರದು, ಓದಿದ ಓದು ಪರಾಶರನಂತಾಗಬಾರದು, ಓದಿದ ಓದು ಮಯೂರನಂತಾಗಬಾರದು. ಇವರೆಲ್ಲರೂ ಬಹಳ ಶರಣರು, ಎಜುಕೇಟೆಡ್. ಬಟ್ ಎಲ್ಲ ಒಂದು ಕಡೆ ಅವ್ರು ಓದಿದ ಓದು ಅವರಿಗೆ ಉಪಯೋಗ ಆಗಿಲ್ಲ. ಎಜುಕೇಟೆಡ್ ಫೂಲ್ಸ್ ಅನ್ಸ್ಕೊಂಡರು. ಆದರೆ ಓದಿದ ಓದು ಏನಾಗಬೇಕು? ನಮ್ಮ ಹಾವಿನಾಳ ಕಲ್ಲಯ್ಯನ ಮನೆಯ ಶ್ವಾನನಂತಾಗಬೇಕು. ನಮ್ಮ ಕಲ್ತದ ವಿದ್ಯೆ ಹೆಂಗಾಗಬೇಕಂದ್ರ ನಮ್ಮ ಮನೆ ಕಟ್ಟಿದ ನಾಯಿ, ಕಲ್ಲಯ್ಯನ ಮನೆಯಾಗ ಕಟ್ಟಿದ ನಾಯಿಗೆ ಹೆಂಗ ಸಂಸ್ಕಾರ ಆಗ್ತದ ಆ ರೀತಿ ಒಂದು ಒಳ್ಳೆ ಸಂಸ್ಕಾರ ಕ್ರಿಯೇಟ್ ಆಗ್ಬೇಕು ನಾವು ಓದಿದ ಓದಿನಿಂದ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ನಿನ್ನೆ ಮಠದಾಗ ಈ ವಿಚಾರ ಹೇಳ್ಬಿಟ್ಟೆ, ಬಂತಪ್ಪ ಪಟಕ್ಕಂತ ಹೇಳ್ಬಿಟ್ಟೆ. ಬಂದಾಗ ಗುರುಗಳಿಗೆ ಇಷ್ಟು ಖುಷಿ ಆಗಿಬಿಡ್ತು. ಏನ್ ಸಾಧನೆ ನಡೆಸಿದಪ್ಪ, ನಾಳೆ ರೇಣುಕಾಚಾರ್ಯ ಜಯಂತಿಗೆ ನೀವೇ ವೇದಿಕೆ ಏರಿ ಪ್ರವಚನ ಮಾಡಿಬಿಡ್ರಿ ಅಂತ ಹೇಳಿ ಆದೇಶ ಕೊಟ್ಟರು. ರಟ್ಟಕಲ್ ರೇವಣ ಸಿದ್ದೇಶ್ವರರ ಒಂದು ಗ್ರಂಥ ಆಶೀರ್ವಾದ ಮಾಡಿ, ತಗೋರಪ್ಪ, ಏನ್ ವಿಚಾರ, ಎಲ್ಲಿರು ತೆಗಿತಿ, ಏನ್ ಸಂಶೋಧನೆ, ಹೆಂಗ್ ತಿಳ್ಕೊತೀವಿ ಎಲ್ಲ ಎಲ್ಲಿ ಹೇಳಾರ್ದು ಎಲ್ಲಿ ಬರ್ತಾವ. ಒಂದು 105 ವಚನಗಳದವ್ರಿ. ನನ್ನ ಹತ್ರ 22,000 ವಚನ. 105 ವಚನ ಅದ ಕಲ್ಲಯ್ಯನ. ನೂರ 5 ವಚನ ಅದಾವ, ಎಲ್ಲ ಅದಾವ. ನೀವು ಏನ್ ಮಾಡ್ರಿ, ಸಿದ್ದನಗೌಡ ಮಾಲಿ ಪಾಟೀಲ್ ಅಂತೇಳಿ ಅವ್ರ ಹೆಸರು, ಫೋನ್ ನಂಬರ್ ಎಲ್ಲ ಹಾಕ್ತೇನೆ. ಅವರಿಗೆ ಕಾಂಟ್ಯಾಕ್ಟ್ ಮಾಡ್ರಿ, ಫೋನ್ ನಂಬರ್ ಬರ್ಕೊಳ್ರಿ. 990-156 8100. ಸಿದ್ದನಗೌಡ ಮಾಲಿ ಪಾಟೀಲ್, ಮನ್ಸಲಾಪುರ ಮಂಚಲಾಪುರ ಅಂತಾರೆ ನಂಬಲ್ಲಿ. ಮನ್ಸಲಾಪುರ. ಅವರ ಊರು ಮನ್ಸಲಾಪುರ, ತಾಲೂಕಾ ಜಿಲ್ಲಾ ರಾಯಚೂರು. ಬೆಟ್ಟದ ಮೇಲ ಸಿದ್ಧಲಿಂಗೇಶ್ವರ ದೇವಸ್ಥಾನ. ಸಿದ್ಧಲಿಂಗೇಶ್ವರ ಅವರೇ ಇರ್ಬೇಕು ಮೋಸ್ಟ್ಲಿ. ಸಿದ್ಧಲಿಂಗೇಶ್ವರ ಅಂತಂದ್ರೆ
ಯಡಿಯೂರು ಸಿದ್ಧಲಿಂಗೇಶ್ವರ ಯಾರು ಬಂದು ತಪಸ್ ಮಾಡಿ ಹೋಗ್ಯಾರ ಏನಾದ್ರು ಹಿಸ್ಟ್ರಿ ಕೇಳಿದ್ರೆ ಅವ್ರು ಹೇಳ್ತಾರೆ, ಮಂಜಲಾಪುರ ಸಿದ್ಧಲಿಂಗೇಶ್ವರ ಅಂತ ಒಂದು ದೇವಸ್ಥಾನ ಅದ ಇಲ್ಲಿ. ಆ ದೇವಸ್ಥಾನದ ಧರ್ಮಾಧಿಕಾರಿಗಳು. ನಾವು ರಾಯಚೂರಿಗೆ ಬಂದಾಗಿನಿಂದ ನಾವೇನ್ ಜೋಳ ಉಣ್ತೀವಿ ಅವ್ರ ಜೋಳನೇ. ಅರ್ಧ ಕ್ವಿಂಟಲ್ ಜೋಳಕ್ಕೆ ತೆಗೆದಿಟ್ಟು ಬಿಡ್ತಾರೆ, ಜೋಳ ತಗೊಳ್ರಿ ಒಯ್ರಿ ಬಾರ. ಮತ್ತ ಅವರು ಗುಡಿ ಒಳಗ ಬುಕ್ ಬರೀತಾರ, ಅವ್ರ ಗುಡಿಯಾಗೆ ಫಂಕ್ಷನ್ ಮಾಡಿ ಅದು ಓಪನಿಂಗ್ ಮಾಡಿಬಿಡ್ತಾರೆ ಅಷ್ಟೇ ಹೊರತು ಎಲ್ಲಿ ಅದ್ರ ಪ್ರಚಾರ ಅವ್ರು ಜಾಸ್ತಿ ಮಾಡ್ಲಕ್ ಹೋಗಲ್ಲ. ಬಹಳ ಶಾಣ್ಯರ್ ಅದರ. ಇಂಥವು 10 ಬುಕ್ ಬರ್ದಾರ ಅವ್ರು. ಈಗ ಈ ಬುಕ್ ಯಾವುದು? ಶರಣರ ಜೀವನ ಚರಿತಾಮೃತ. ಇದು ತೋರಿಸ್ತೇನೆ ನಿಮಗೆ. ಇದು ಶರಣರ ಜೀವನ ಚರಿತಾಮೃತ ಕಂಟಿನ್ಯೂಸ್ ಬರೀತಿರ್ತಾರೆ. ನಮ್ಮ ರಾಯಚೂರಾಗ ಇವರು ಮಾಲಿಂಗಪುರದ ಸಹಜಾನಂದ ಶ್ರೀಗಳು ಹೆಂಗದ್ರ ಹಂಗೆ ಇವರು ಕಂಟಿನ್ಯೂಸ್ ಬರೆಯೋದು. ಅವಾಗ ಹೋಗಿ ನಾವೇ ಡಿಸ್ಟರ್ಬ್ ಮಾಡ್ತೀವಿ ಹೊರತು ಅವ್ರ ಮಾತ್ರ ತಮ್ಮದ್ರಾಗ ತಾವೇ ಮುಳುಗಿರ್ತಾರ. ಅವರು ಧರ್ಮಾಧಿಕಾರಿಗಳು, ಸಿದ್ಧಲಿಂಗೇಶ್ವರ ಆ ಒಂದು ದೇವಸ್ಥಾನದ ಧರ್ಮಾಧಿಕಾರಿಗಳು. ಆ ಸಿದ್ಧಲಿಂಗೇಶ್ವರ ದೇವಸ್ಥಾನದೊಳಗ ಶ್ರಾವಣ ಮಾಸದಾಗ ಊರಾಗ ಯಾರು ಅಡಿಗೆನೆ ಮಾಡಂಗಿಲ್ಲ, ಎಲ್ಲರೂ ಹೋಳಿಗೆ ಮಾಡ್ಸೋದೇ. ಅಲ್ಲಿ ಹೋಗೋದು ಹೋಳಿಗೆ ಮಾಡ್ಸೋದು, ಅಲ್ಲಿ ಯಾರು ಇರ್ತಾರ ಬಂದವ್ರಿಗೆ ಊಟಕ್ಕೆ ಹಾಕೋದು ಅಂತ ಒಂದು ಜಾಗೃತ ಸ್ಥಾನ ಸಿದ್ಧಲಿಂಗೇಶ್ವರ ದೇವಸ್ಥಾನ. ಮಂಜಲಾಪುರ ಅಂತ ಸಿದ್ದನಗೌಡ ಮಾಲಿ ಪಾಟೀಲ್ ಮಾತಾಡ್ರಿ, ಫೋನ್ ಹಚ್ಚಿ ಮಾತಾಡ್ರಿ. ಅವರಿಗೆ ನೀವು ಚೀಫ್ ಗೆಸ್ಟ್ ಮಾಡಿ ಕರಿಬಹುದು. ಮತ್ತೆ ಎದಕ್ಕಾದ್ರೂ ನೀವು ಅವ್ರ ಸಂಗಟ ಇದು ಮಾಡಬಹುದು. ವಿನಯನೇ ವಿನಯ. ಇದು ಅದು ಅಂತ ಏನು ಭೇದ ಭಾವ ಇಲ್ಲ. ಬ್ರಹ್ಮಕುಮಾರಿ ಸಹಿತ ಓದ್ತಾರ ಅವ್ರು. ಎಲ್ಲ ತತ್ವಜ್ಞಾನ ಬಲ್ಲವರದಾರ. ನಮ್ಮ ತತ್ವ ಅವ್ರ ತತ್ವ ವ್ಯತ್ಯಾಸ ಇದ್ರು ಸಹಿತ ಅಲ್ಲಿ ಒಂದು ರಾಜಯೋಗ ಅಂತೇಳಿ ಒಂದೇನ್ ಮಾಡಿಸ್ತಾರ, ಅದು ಎಲ್ಲನೂ ವೇಸ್ಟ್ ಇರಂಗಿಲ್ಲ ಸ್ವಾಮಿ ಅಂತಾರ ಅವ್ರು. ಯಾವುದೇ ಒಂದು ಸಂಸ್ಥೆ ಒಳಗ ನಮ್ಮ ತತ್ವನೇ ಹೊಂದಿಕೆ ಆಗ್ಬೇಕಂತಿಲ್ಲ. ನಮ್ಮ ತತ್ವಕ್ಕೆ ಹೊಂದಿಕೆ ಆಗ್ಲಿಲ್ಲ ಅಂದ್ರೂ ಅಲ್ಲಿ ಕರ್ಮ ಯೋಗ ಜ್ಞಾನ 3ರೊಳಗ ಯಾವುದರೇ ಒಂದರ್ಲಿಂತ ನಮಗ್ ಲಾಭ ಆಗ್ತಾನೆ ಇರ್ತದ. ಯಾವುದರ್ಲಿಂತ ಲಾಭ ಆಗ್ತದ ಆ ಲಾಭ ತಗೋಬೇಕಪ್ಪ. ಹೋಗಿ ಪೂರನೇ ಒಗಿಬಾರ್ದವ್ರನ್ನ ನಡಿ ನೀನು ಅಂತಾರ ಅವ್ರನ್ನ. ಭಾರಿ ಅದಾರ. ಕರ್ಮ ಉಪಾಸನೆ ಜ್ಞಾನ 3ನ್ನು ನೋಡು. 3ರಾಗ ಒಂದನ್ನು ಉಪಯೋಗ ಇರಂಗಿಲ್ಲ ಅವ್ರದ್ದು. ನಮಗ್ ಬರೀ ನಿನ್ನ ಜ್ಞಾನಕ್ಕೆ ಅವ್ರ ಜ್ಞಾನಕ್ಕೆ ಮೆಚ್ಕೊಂಡ್ರೆ ಅಷ್ಟೇ ನಿನಗ್ ಬೇಕಾದ್ರೆ ಉಳಿದವ್ರು ಬೇಕಾಗಿಲ್ಲ ನಿನಗ ಸಿಕ್ಕ ಕೇಳ್ತಾರ. ಅಂತವ್ರ ಮುಂದೆ ನಾವೆಲ್ಲರೂ ಸಣ್ಣವರಾಗ್ಬಿಡ್ತೀವಿ. ಅವ್ರ ವೈಚಾರಿಕತೆ ಅವರ ದೃಷ್ಟಿಕೋನ ದೊಡ್ಡವರು. ಧೋತ್ರ ಹಾಕೊಂಡು ಗೌಡ್ರು ಆತರ, ಪ್ಯಾಂಟ್ ಹಾಕೊಂಡು ಆಫೀಸರ್ ಇದ್ದಂಗೆ ಅದರ, ಎಲ್ಲನೂ ಅವರು. ಏನೆಲ್ಲ ಕೆಪಾಸಿಟಿ ಮಾತಾಡ್ತಾರೆ ಅವ್ರ ಸಂಗಡ. ಸಿದ್ಧಾಂತ ಸರಳ ವ್ಯಕ್ತಿ. ಇಂಥವು 10-20 ಬುಕ್ ಬರ್ದಾರ, ಬಹಳ ಬರ್ದಾರ. ಹಂಗೆ ಕಂಟಿನ್ಯೂಸ್ ಬರೆಯೋದ. ಆ ಶರಣ ಚರಿತಾಮೃತದೊಳಗ ಒಂದು ಇದಕ್ಕೆ ಚಂಪು ಕಾವ್ಯ ಅಂತ ಬರ್ದ್ರಿ. ಏನ್ರಿ ಚಂಪು ಕಾವ್ಯ ಅಂತಂದ್ರ ಅವರು ಪದ್ಯದಾಗೂ ಬರ್ದಾರ, ಗದ್ಯದಾಗೂ ಬರ್ದಾರ. 2 ಮಿಕ್ಸ್ ಇದ್ರೆ ಚಂಪು ಕಾವ್ಯ ಅಂತಾರ. ಮೊದಲೇದು ಪದ್ಯ ಹಾಡ್ಯಾರ, ಅವರು ಹೃದಯದಿಂದ ಹಾಡ್ಯಾರ. ಅದು ಚರಿತ್ರೆ ಸಂಶೋಧನೆ ಮಾಡಿ ಹಾಡಿ ಆಮೇಲೆ ಅದರದ್ದು ಗದ್ಯದೊಳಗ 1-2 ಪೇಜ್ನಷ್ಟು ವಿಶ್ಲೇಷಣೆ ಮಾಡ್ಯಾರ. ಈ ಬುಕ್ ತರಿಸುವರಿ. ಅವ್ರಿಗೆ ಹೇಳ್ರಿ ಪೋಸ್ಟ್ ಮಾಡಿ ಅಂತ ಹೇಳ್ರಿ. ಅದು ಪೋಸ್ಟೇಜ್ ಚಾರ್ಜು ಬುಕ್ಕಿಂಗ್ ಚಾರ್ಜ್ ಏನ್ ಭಾಳ ಇರಲ್ಲ, ರೇಟ್ ಸ್ವಲ್ಪ ಇರ್ತಾವ ರೇಟ್. ನಾವು ಬುಕ್ ನಿಮ್ಮ ಏನ್ ಬುಕ್ಸ್ ಅದಾವ ಕಳಿಸ್ರಿ, ನಾವು ಓದ್ತೀವಿ ಅಂತಂದ್ರೆ ಕಳಿಸ್ಕೊಡ್ತಾರೆ ಅಷ್ಟೇ. ಏನು ₹100 ಇರ್ತಾವ ಅಷ್ಟೇ. ಏನ್ರಿ ಕನ್ಸೆಷನ್ ಮಾಡಿ ಕೊಡ್ತಾರ. ಅವ್ರೇನ್ ಗೌಡ್ರು ದೊಡ್ಡ ಮನಸ್ಸು. ಅಲ್ಲಿ ರಾಯಚೂರಿಗೆ ಬಂದಿರಂದ್ರೆ ನಿಮಗೆ ಫ್ರೀದಾಗ ಕೊಡ್ತಾರೆ. ಎಲ್ಲರೂ ಹೋದ್ರೆ ಅಂತ ಹೇಳಿ ಪ್ರತಿಯೊಂದು ಬುಕ್ಕು 5-5 ಸಾವಿರ ಪ್ರತಿ ಮಾಡಿ ಎಲ್ಲರಿಗೆ ಹಂಚ್ತಾರ. ಫ್ರೀ. ನಿಮಗೂ ಫ್ರೀದಾಗ ಕಳಿಸಿದ್ರೆ ಕಳಿಸ್ಬೋದು. ಪೋಸ್ಟೇಜ್ ಇಲ್ಲ ಏನಾರ ಒಂಚೂರು ಚಾರ್ಜ್ ಹಾಕಿದ್ರೂ ಒಂದಿಟ್ಟು ಕೊಟ್ರಿ ಅಂತ ತಪ್ಪಿಲ್ಲ. ನಮಗಂತೂ ಒಂದು ಬುಕ್ಕಿಗೆ ಇಲ್ಲಿ ತಂದು ರೊಕ್ಕ ಇಟ್ಟು ಬಿಟ್ಟಿರ್ತಾರ. ಜೋಳದ ಜೊತೆಗೆ ಬುಕ್ ಈ ವರ್ಷ ಯಾವ ಬುಕ್ ಬಿಡುಗಡೆ ಆಗ್ಯಾವ ಜೋಳದ ಸಂಕಟ ಇಟ್ಟಿರ್ತಾರೆ.
ಧರ್ಮ ಅಂದ್ರೆ ಅವ್ರ ಬಲ್ಲಿ ಅದ. ಎಲ್ಲ ಶರಣರ ಬಗ್ಗೆ ಸಂಶೋಧನೆ, ಹಾವಿನಾಳ ಕಲ್ಲಿನ ಮೇಲೆ ಇಟ್ಟು ಸಂಶೋಧನೆ ಮಾಡ್ಯಾರ ಅಂದ್ರೆ ಅವ್ರ ಎಲ್ಲ ಶರಣರ ಬಗ್ಗೆ ಬರ್ತಾರೆ ಇದ್ರೊಳಗೆ. ಪ್ರಭುದೇವ್ರ ಬಗ್ಗೆ ಬರ್ದಾರ, ಬಸವಣ್ಣವ್ರ ಬಗ್ಗೆ ಬರ್ದಾರ, ಅಜಗಣ್ಣನ ಬಗ್ಗೆ ಬರ್ದಾರ, ಅಂಬಿಗರ ಚೌಡಯ್ಯ, ಮಾದಾರ ಚೆನ್ನಯ್ಯ, ಡೋರ ಕಕ್ಕಯ್ಯ, ನಮ್ ಕಡೆ ಬಿಬ್ಬಿ ಬ್ಯಾಚಾರಸ ಅಂತ ಒಬ್ರು ಅದಾರ, ಅವ್ರದು ಒಲ್ಲಾಳ, ಮೊಳಿಗೆ ಮಾರಯ್ಯ, ಅಕ್ಕ ಮಹಾದೇವಿ, ಅವ್ರು ಮುಟ್ಟಲಾರದ ಆಡಿ ಮುಟ್ಟದ ಗಿಡ ಇಲ್ಲ ಅಂದಂಗ ನಾವು ಇವ್ರೇನು ಸಿದ್ದನಗೌಡರು ಮುಟ್ಟಲಾರದ ಸಾಹಿತ್ಯ ಇಲ್ಲ ಅಂತವ್ರ ಅದಾರ. ಸಾಹಿತಿಗಳದ್ರ, ಭಕ್ತಿನೂ ಅದ, ಜ್ಞಾನನೂ ಅದ, ಎಲ್ಲಾನು ಅದ ಪರಿಪಕ್ವ. ಅದರಾಗೆ ಮುಳುಗಿದ್ರೆ ಹೆಂಗಿರ್ತದ, ಮೊದಲು ಬಂದಾಗ ನಂದರೆ ಹೆಂಗಿದ್ದ, ಈಗ ಹೆಂಗಾಗಿಬಿಟ್ಟ ನೋಡು ಅಂತ ಒಂದೇ ಸಲ ನೋಡ್ಲಕತ್ತಿದಾರೆ ನಿನ್ನ ನನಗೆ. ಅವಾಗ ಮೊದಲು ಬಂದಾಗ ಹೆಂಗಿದ್ದ, ಈಗ ಹೆಂಗಾಗಿಬಿಟ್ಟ ನೋಡು. ನಮ್ಮ ವಿಚಾರ ಸಾಗರಕ್ಕೆ ಹೋಗಮ್ಮ, ಯಾವ ಹೆಂಗೆ ಏನ್ ಮಾಡ ಅವನಿಂದ ಅವನಿಗೆ ಉಪಯೋಗ ಇಲ್ಲ, ನಾವಾದ್ರೆ ಲೆಕ್ಕ. ಇವತ್ತ ಪಾಠ 5 ಗಂಟೆಗೆ ಸ್ಟಾರ್ಟ್ ಆಗ್ತದ ಅಂತ ಹೇಳಿದ್ರು ಕೂಡ 6 ಗಂಟೆ ಮೇಲೆ ಜಾಯಿನ್ ಆಗಿರಿ. ನಾಳೆಲಿಂತ ಲೇಟಾಗಿ ಯಾರಿಗೆ ನಿಮ್ಮ ಸಲುವಾಗಿ ನಾವೇನ್ ಮಾಡಿವಿ, 5 ಗಂಟೆಗೆ ಪಾಠ ಚೇಂಜ್ ಮಾಡಿವಿ, ಪ್ರೀಪೋನ್ ಮಾಡಿವಿ. ಮತ್ತೆ 6 ಮೇಲೆ ಬರ್ತೀರಿ ಅಂತಂದ್ರ ಇದು ನಿಮ್ಮದು ಜಾಸ್ತಿ ಬುದ್ಧಿ ಅಂತ ಗೊತ್ತಾಗ್ಲಕತ್ತ. ಅವಾಗ 6 6 ಮಂದಿ, 6 ನಂತರ 12 ಮಂದಿ. ಇದು ಬೇಡ, ಕರೆಕ್ಟ್ 5ಕ್ಕೆ ಜಾಯಿನ್ ಆಗಿ ನಿಮ್ ಸಾಧನೆ ಮಾಡಿ. 5 ರಿಂದ 6 ಏನ್ ಕೆಲಸ ಇರ್ತದೆ, ನಿಮ್ ಸಾಧನೆ ನೀವು ಮಾಡೋದ್ ಬಿಟ್ಟು ಆ ಟೈಮ್ನಾಗ ಏನ್ ಎಲ್ಲಿಗೆ ಹೋಗೋದಿರ್ತದೆ, ಏನ್ ಮಾಡೋದಿರ್ತದೆ. ನಾನು ಪಾಠ ಅಟೆಂಡ್ ಆಗೋದು 4ನೇ ಇಂಪಾರ್ಟೆಂಟ್, ನಿಮ್ ಸಾಧನೆ ಮಾಡೋದು 12ನೇ ಇಂಪಾರ್ಟೆಂಟ್ ಅದ. ನಿಮ್ ಸಾಧನೆ ಮಾಡೋದು ಬಿಟ್ಟಕ್ಕೆ ಸುಮ್ ಕೂತ್ ಕತಿ ಕೇಳಕ್ ಬರ್ಲಕತ್ತೀರಿ ನೀವು. ನನ್ನ ಕತಿ ಕೇಳೋದು ಮುಗಿದದ, ನನ್ನ ಕತಿ ಮುಗಿದದ. ಎಲ್ಲರಿಗೆ ಮನ್ಯಾಗಿನವ್ರಿಗೆ ಹೇಳ್ತೀನಿ, ಹೊರಗಿನವ್ರಿಗೆ ಹೇಳ್ತೀನಿ, ನಮ್ ಕತಿ ಮುಗಿದದ. ನಮ್ ಕತಿ ಕೇಳೋದ್ರಾಗ ಏನಂತ ಮಹತ್ವ ಇಲ್ಲ. ಏನ್ ಹೇಳ್ಬೇಕು ಹೇಳಿವಿ, ಏನಕ್ಕೆ ಕೇಳ್ಬೇಕು ಕೇಳಿವಿ. ನೀವು ಸ್ವಂತ ಮಾಡಬೇಕಾದ ಸಾಧನೆ ಏನದ ಅದನ್ನ ಲಕ್ಷ್ಯ ಕೊಟ್ಟು ಮಾಡ್ರಿ. ಎಲ್ಲರೂ 5 ಗಂಟೆಗೆ ಕಡ್ಡಾಯವಾಗಿ ಅಟೆಂಡ್ ಆಗಿ ನಿಮ್ಮ ಸಾಧನೆಗಳು ಮಾಡ್ರಿ. ನಿಮ್ಮ ಸಾಧನೆ ಮಾಡುವಾಗ ಎಲ್ಲೆಲ್ಲೋ ಕೂತು ಮಕ್ಕೊಂಡು ಎದ್ದು ವಾಕಿಂಗ್ ಮಾಡಿ ಆಮೇಲೆ 7 ಮೇಲೆ ನೀವು ಏನಾರು ಮಾಡ್ಕೊಳ್ರಿ. ಬಿಟ್ಟಿಗೆ ನೀವು 6 ರಿಂದ 7 ನಮ್ಮ ಪಾಠ ಅಷ್ಟೇ ಅಟೆಂಡ್ ಆದ್ರಿ ಅಂತಂದ್ರೆ ಅಟೆಂಡ್ ಆಗ್ಲಕ್ ಬರಬೇಡ್ರಿ. ನಿಮ್ ಸಾಧನೆ ಮಾಡ್ಲಾರ್ದೆ ನಿಮ್ ಸಾಧನೆ ನೀವು 5 ರಿಂದ 6 ಕಂಪಲ್ಸರಿ ಅಟೆಂಡ್ ಆಗ್ಬೇಕು. ನಿಮ್ ಸಲುವಾಗಿ ಟೈಮ್ ಚೇಂಜ್ ಮಾಡೀವಿ. ಅವೆಲ್ಲ ನಿಮ್ಮದು ಮರಿವಿನ ಬುದ್ಧಿ ಬಿಡ್ರಿ. ಅರಿವಿನಿಂದ ನಂದು ನಾನು ಹೇಳ್ಬೇಕು, ಡೇಟ್ ತಗೋಬೇಕು, ತಗೊಂಡು ಆ ಡೇಟಿಗೆ ಮೆಲುಕು ತಯಾರಾಗಬೇಕು. ದಿನ ಒಬ್ಬರು ಇಬ್ರು ಮೆಲುಕು ಮಾಡಬೇಕು. 7 ಗಂಟೆ ತನಕ ನಿಮ್ಮ ಮೆಲುಕು, ನಿಮ್ಮ ಏನೇನಾಗ್ತಾರ ನಿಮ್ಮ ನಿರೂಪಕರು, ಅದಕ್ಕೆ ತಕ್ಕಂತೆ ಏನೇನ್ ತಯಾರಿಗಳು ಮಾಡ್ಕೋಬೇಕು. ಮಾಡಿಕೊಂಡು ನೀವು 7 ಗಂಟೆ ಪಾಠ ನಮ್ಮದು 4ನೇ ಅಷ್ಟೇ ಇಂಪಾರ್ಟೆಂಟ್, 12ನೇ ನಿಮ್ಮದೇ ಇಂಪಾರ್ಟೆಂಟ್ ಅದ. ಅದನ್ನ ನಾನು ಅಬ್ಸರ್ವ್ ಮಾಡ್ತಿರ್ತೀನಿ. ಇದ್ರೊಳಗೆ ಏನಾರ ಚೇಂಜಸ್ ಮಾಡಿದ್ರಿ ನಿಮ್ಮನ್ನ ನಾವು ನಿರ್ದಾಕ್ಷಿಣ್ಯವಾಗಿ ತೆಗೆದು ಹಾಕಿಬಿಡ್ತೀವಿ. ನಿಮ್ಮಂತವ್ರು ಬೇಕಾಗಿಲ್ಲ, ಸಾಧನೆ ಮಾಡ್ಲಾರ್ದವ್ರು ಬೇಕಾಗಿಲ್ಲ ನಮಗೆ. ಎಲ್ಲರೂ ಹೋದ್ರು ಏನಾಗಂಗಿಲ್ಲ. ಬ್ರಹ್ಮಾಂಡ ಪಿಂಡಾಂಡ 2 ಪ್ರಳಯ ಆಗಿ ಹೋದ್ರೂ ಪರಮಾತ್ಮ ಅವನಿಗೆ ಏನು ಫರಕ್ ಬೀಳಂಗಿಲ್ಲ. ಅವ ಹೆಂಗಿರ್ಬೇಕು ಹಂಗೆ ಇರ್ತಾನ, ನಿರ್ವಿಕಾರ ಬ್ರಹ್ಮ. ಈಗ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿ ಅವರ ಕೃತಿ ತರಂಗ 5 ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಚರ್ಚೆ. 247ನೇ ವಿಷಯಾಂಕ
ನಾಮ ಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪದ ನಿರೂಪಣೆ ಅಂತೆ. ಅದಕ್ಕೆ ಏನೇನದವ ಮಾಯೆ ಅಂತ ಯಾಕಂತಾರ ಅಂತ ಸರಿಯಾಗಿ ತಿಳ್ಕೊಂಡಿರಿ. ಅವಿದ್ಯೆ ಅಂತ ಯಾಕಂತಾರ ಅಂತ ತಿಳ್ಕೊಂಡ್ರಿ. 154ನೇ ಕಬಿತ್ತದ ವಿವರಣೆ ಹಾಗೇ ಮುಂದುವರಿತಾ ಬರ್ತಾ ಇದೆ. 3ನೇ ಹೆಸರು, ಆ ಒಂದು ಮೂಲ ಪ್ರಕೃತಿಗೆ ಒಂದು 3ನೇ ಹೆಸರೇನು, ಅಜ್ಞಾನ ಅಂತ. ಈ ಅಜ್ಞಾನ ಅಂತ ಅದಕ್ಕೆ ಯಾಕಂತಾರ ಅಂತಂದ್ರೆ, ಅದು ಚೇತನವನ್ನ ಆಶ್ರಯಿಸಿದೆ. ಚೇತನ ಸ್ವರೂಪ ಅಂದ್ರೆ ನಾವೇ ಬ್ರಹ್ಮ ಸ್ವರೂಪ, ಆತ್ಮ ಸ್ವರೂಪ, ಸಚ್ಚಿದಾನಂದ ಸ್ವರೂಪ. ಅದು ಏನ್ ಮಾಡಿದ, ನಮ್ಮನ್ನು ಆಶ್ರಯಿಸಿ ನಮ್ಮನ್ನೇ ನಮಗೆ ತಿಳಿಯಗೊಡದ ಹಾಗೆ ಮಾಡಿದೆ. ನಮ್ಮ ಚೈತನ್ಯವನ್ನ ಆಶ್ರಯಗೊಂಡು ಆ ಚೈತನ್ಯನ ನಮಗೆ ತಿಳಿಲಾರ್ದಂಗ ಮಾಡಿದ. ಇದಕ್ಕೆ ಅಜ್ಞಾನ ಅಂತಾರೆ. ಈ ಅಜ್ಞಾನದ ಕಾರಣ ಅಖಂಡವಾದ ಬ್ರಹ್ಮ ಏನಾಗ್ಯಾನ, ಒಂದು ಸಾಮಾನ್ಯ ಚೇತನ ಇನ್ನೊಂದು ವಿಶೇಷ ಚೇತನ ಆಗಿ ಕೂತ್ಬಿಟ್ಟನ. ಈಗ ಸಾಮಾನ್ಯ ಚೇತನದಲ್ಲಿ ಏನದಪ್ಪ ಅಂತಂದ್ರೆ, ಈಗ ಸತ್ಸಂಗ ನಡೆದಾಗ ನೀವು ವಿಶೇಷ ಚೇತನರಾಗಿರ್ತೀರಿ. ಅಹಂ ಬ್ರಹ್ಮಾಸ್ಮಿ ವೃತ್ತಿ ಒಳಗಿದ್ದು ನಾನು ಬ್ರಹ್ಮ, ಮತ್ತ ನನ್ನ ಎದುರಿಗಿರುವ ಎಲ್ಲ ವಿಷಯ ಭೋಗ ವಸ್ತುಗಳೇನವ ಎಲ್ಲ ಬ್ರಹ್ಮ ಸ್ವರೂಪ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಲ್ಲ ಬ್ರಹ್ಮ ಸ್ವರೂಪ ಅನ್ನುವ ಹಾಗೆ ಒಂದು ಪವಿತ್ರವಾದ ಭಾವನೆಯಲ್ಲಿ ನಾವು ವಿಶೇಷ ಚೇತನರಾಗಿ ಇರ್ತೀವಿ. ನಮ್ಮ ವೃತ್ತಿಯಲ್ಲಿ ಆ ಒಂದು ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಅನ್ನುವಂತ ವೃತ್ತಿಯ ಜ್ಞಾನ ಆರೂಢವಾಗಿರುವ ಕಾರಣ ಸತ್ಸಂಗದಲ್ಲಿ ನಮಗೇನಾಗ್ತದೆ, ಈ ಒಂದು ವಿಶೇಷವಾದ ಚೇತನದ ಸ್ವರೂಪರಾಗಿರ್ತೀವಿ. ಈ ಸತ್ಸಂಗ ಮುಗಿದ ಮೇಲೆ ಏನಾಗ್ಬಿಡ್ತೀವಿ, ಮತ್ತೆ ಜ್ಞಾನ ಅಜ್ಞಾನ ಎರಡೂ ಅದವಲ್ಲ, ಭಕ್ತ ಭವಿ ಎರಡು ವ್ಯವಹಾರಗಳು ಮಾಡ್ಕೋತ ಹೋಗ್ತಾ ಇರ್ತೀವಿ. ಅದಕ್ಕೆ ಇಲ್ಲಿ ಸಾಮಾನ್ಯ ಚೇತನ ಅಂತಂದ್ರ ಮಾನವ, ದೇವತೆಗಳು, ದಾನವರು ಎಲ್ಲರಿಗೂ ಸಪೋರ್ಟ್ ಮಾಡೋದವದು ಸಾಮಾನ್ಯ ಚೇತನ. ಕೇವಲ ಪವಿತ್ರಾತ್ಮ ದೇವತೆಗಳಿಗೆ ಸಪೋರ್ಟ್ ಮಾಡೋದವದು ವಿಶೇಷ ಚೇತನ. ಜ್ಞಾನ ಅಜ್ಞಾನ ಎರಡಕ್ಕೂ ಸಪೋರ್ಟ್ ಮಾಡೋದು. ಈಗ ಒಂದು ಹಗ್ಗ ಅದ, ಆ ಹಗ್ಗದೊಳಗೊಂದು ಉಪಹಿತ ಚೇತನ ಆದ ಇಲ್ಲ, ಎಲ್ಲ ಬ್ರಹ್ಮಾಂಡದ ತುಂಬ ಉಪಹಿತ ಚೇತನ ಅಂದ್ರೇನು, ಇಡೀ ಬ್ರಹ್ಮಾಂಡದ ತುಂಬಿ ತುಳುಕ್ತಾ ಇದೆ. ಎಲ್ಲ ವಸ್ತುವಿನ ಒಳಗೂ ಎಲ್ಲ ವಸ್ತುವಿನ ಹೊರಗೂ ತುಂಬಿ ತುಳುಕ್ತಾ ಇರುವಂತ ಆ ಪರಮಾತ್ಮ ಚೇತನ, ಸಚ್ಚಿದಾನಂದ ಚೇತನ ಏನದಲ್ಲ, ಆ ಚೇತನ ಎಲ್ಲದರಾಗ ಇದ್ದ ಚೇತನ ಹಗ್ಗದಾಗ ಇರ್ಲಕ್ಕಿಲ್ಲೇನು? ಹಗ್ಗದೊಳಗಿನ ಇರ್ತದ ಇಲ್ಲ? ಎಲ್ಲದ್ರೊಳಗ ಇದ್ದ ಚೇತನ ಹಗ್ಗದೊಳಗನು ಆದ ಇಲ್ರಿ. ಹಗ್ಗ ಎಷ್ಟು ಗಾತ್ರ ಅದ ಅಷ್ಟು ಗಾತ್ರದ ಚೇತನ ಆದ ಇಲ್ಲ ಹಗ್ಗದಾಗ. ಹಗ್ಗ ಎಷ್ಟು ಆಕಾರ ಅದ ಅಷ್ಟು ಆಕಾರದ ಚೇತನ ಆದಿಲ್ಲ ಹಗ್ಗದಾಗ. ಆ ಉಪಹಿತ ಚೇತನ ಅದಕ್ಕೇನಂತಾರ, ಉಪಹಿತ ಚೇತನ ಅಂತಾರ, ಅವಿಚ್ಛಿನ್ನ ಚೇತನ ಅಂತಾರ. ಆ ಹಗ್ಗದೊಳಗಿರುವಂತ ಉಪಹಿತ ಚೇತನ ಏನದವ ಅದು ಯಾರಿಗೆ ಆಶ್ರಯ ಕೊಟ್ಟದ? ಹಗ್ಗಕ್ಕೆ ಆಶ್ರಯ ಕೊಟ್ಟದ. ಚೇತನವನ್ನ ಹಗ್ಗ ಆಶ್ರಯಿಸದ, ಹಗ್ಗವನ್ನ ಚೇತನ ಆಶ್ರಯಿಸಿದ್ರಿ? ಚೇತನವನ್ನು ಹಗ್ಗ ಆಶ್ರಯಿಸದ. ನಿಮ್ಮೊಳಗಿರುವ ಆತ್ಮವನ್ನ ನಿಮ್ಮ ದೇಹ ಆಶ್ರಯಿಸೋದು ಏನು ನಿಮ್ಮ ದೇಹವನ್ನ ಆತ್ಮ ಆಶ್ರಯಿಸೋದು? ನಿಮ್ಮೊಳಗೆ ಆತ್ಮಚೇತನ ಅದಲ್ಲ, ಸಚ್ಚಿದಾನಂದ ಶುದ್ಧ ಬ್ರಹ್ಮ.
ಆ ಶುದ್ಧ ಬ್ರಹ್ಮ ಕೂಟಸ್ಥನನ್ನ ದೇಹ ಆಶ್ರಯ ಮಾಡ್ಯದೋ ಏನು ನಿಮ್ಮ ದೇಹವನ್ನ ಆ ಕೂಟಸ್ಥ ಆಶ್ರಯ ಮಾಡ್ಕೊಂಡದನ? ಏನ್ ಹೇಳಿದ್ರಿ? ದೇಹವು ಆತ್ಮವನ್ನು ಆಶ್ರಯಿಸದು. ಆತ್ಮ ದೇಹವನ್ನು ಆಶ್ರಯಿಸದೇನು? ಇಲ್ಲ. ಹೀಗೆ ತಿಳ್ಕೊಂಡು ಇಲ್ಲೇನಾಯ್ತು, ಹಗ್ಗ ಆ ಒಂದು ಉಪಯುತ ಚೇತನವನ್ನು ಆಶ್ರಯಿಸ, ರಜ್ಜು ಅಂತಾರ ಅದಕ್ಕೆ. ಹಗ್ಗಕ್ಕ ರಜ್ಜು ಉಪಯುತ ಚೇತನ ಏನದಲ್ಲ ಅದು ರಜ್ಜುವಿಗೆ ಆಶ್ರಯ ಕೊಟ್ಟ. ರಜ್ಜುವಿಗೆ ಆಶ್ರಯ ಕೊಟ್ಟ ಮೇಲೆ ಮಂದಗತ್ತಲೆಯಲ್ಲಿ ಆ ರಜ್ಜುವಿನ ಜಾಗದೊಳಗ ಅಲ್ಲಿ ಏನ್ ಕಾಣ್ಲಕತ್ತದ ನಿಮಗ? ಬೆಳಕಿಲ್ಲದಕ್ಕ ಆ ರಜ್ಜು ಹಗ್ಗ ಹಾವಿಗೆ ಆಶ್ರಯ ಕೊಟ್ಟದ. ಹೌದಿಲ್ರಿ? ರಜ್ಜು ಹಾವಿಗೆ ಆಶ್ರಯ ಕೊಟ್ಟದ. ಈಗ ಆ ಉಪಯುತ ಚೇತನ ಏನದಲ್ಲ ಅದು ಹಗ್ಗಕ್ಕೂ ವಿರೋಧ ಇಲ್ಲ, ಹಾವಿಗೂ ವಿರೋಧ ಇಲ್ಲ. ಏನ ಹಗ್ಗಕ್ಕಷ್ಟೇ ಆಶ್ರಯ ಕೊಟ್ಟೀನಿ, ನೀ ಎಲ್ಲಿದ್ ಬಂದಿದಿ, ನೀನ್ ಯಾಕೆ ಬರ್ಲಕತ್ತಿದಿ ಇದ್ರಾಗತ್ತದೇನಾರ ಉಪಯುತ ಚೇತನ ಆ ಹಾವಿಗೆ ಏನಾರ ವಿರೋಧ ಮಾಡ್ಲಕತ್ತದೇನು? ಮಾಡುವುದಿಲ್ಲ. ಯಾವ ಚೇತನ ಹಗ್ಗಕ್ಕೂ ವಿರೋಧ ಮಾಡಿಲ್ಲ, ಹಾವಿಗೂ ವಿರೋಧ ಮಾಡಿಲ್ಲ. ಹಗ್ಗ ಇದ್ರೂ ಸರಿ, ಹಗ್ಗ ಇಲ್ಲಂದ್ರೂ ಸರಿ, ಹಾವು ಇದ್ರೂ ಸರಿ, ಹಾವು ಇಲ್ಲಂದ್ರೂ ಸರಿ, ಎಲ್ಲದಕ್ಕೂ ಅದು ಏನ್ ಮಾಡ್ಲಕತ್ತದ? ತನ್ನ ಆಶ್ರಯ ಕೊಡ್ತಾ ಇದೆ, ತನ್ನ ಸತ್ತಾ ಸ್ಫೂರ್ತಿ ಕೊಡ್ತಾ ಇದೆ. ಆ ಚೇತನನೇ ಹಾವಿನ ರೂಪದಾಗ, ಸಾಮಾನ್ಯ ಚೇತನನೇ ಹಾವಿನ ರೂಪದಾಗ ಕಾಣ್ಲಕತ್ತದ, ಸಾಮಾನ್ಯ ಚೇತನನೇ ಹಗ್ಗದ ರೂಪದಾಗ ಕಾಣ್ಲಿಕ್ಕತ್ತದ. ಹೀಗಾಗಿ ಎಲ್ಲಾ ರೂಪವು ತಾನಂತೆ ಎಲ್ಲ ರೂಪ ಆಗಿ ಕಾಣ್ಲಕತ್ತದಲ್ಲ, ಆ ಕಾಣ್ಲಕತ್ತದಕ್ಕ ಎಂತದದು? ಎಂತ ಚೇತನ? ಎಲ್ಲಾ ರೂಪ, ಯಾವ ರೂಪಕ್ಕೂ ವಿರೋಧ ಇಲ್ಲದೆ ಎಲ್ಲಾ ರೂಪನೇ ತಾನಾಗಿ ಕಾಣ್ತಾ ಇರೋದು ಎಂತದದು? ಸಾಮಾನ್ಯ ಚೇತನ. ಯಾವಾಗ ನೀವು ಸದ್ಗುರುವಿನ ಬಳಿ ಹೋಗಿ ಜ್ಞಾನದ ಬೆಳಕು ಹೊಂದಿ ಆವಾಗ ನೀವು ಆ ಬೆಳಕಿನಲ್ಲಿ ಆ ಹಾವನ್ನು ನೋಡಲು ಹೋದಾಗ ನಿಮ್ಮೊಳಗಿರುವ ಆ ಒಂದು ನಿಮ್ಮ ವೃತ್ತಿಯಲ್ಲಿ ಆರೂಢವಾಗಿರೋ ಆ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಅನ್ನಂತ ದೃಷ್ಟಿಯಿಂದ ನೀವು ಜಾಗೃತರಾದ ದೃಷ್ಟಿಯಿಂದ ಜ್ಞಾನದ ಬೆಳಕಿನಲ್ಲಿ ಆ ಹಾವನ್ನು ನೋಡ್ಲಕ್ಕಾದರೆ, ಆ ಬೆಳಕಿನಾಗ ಕತ್ತಲ್ ನೋಡ್ಲಕ್ಕಾದ್ರ ಕತ್ತಲ್ ಸಿಗ್ತದಲ್ಲಿ ಅದು ಎದರ ವಿರುದ್ಧದದು? ಕತ್ತಲೆಯಲ್ಲಿ ಕಂಡ ಪ್ರಾಣಿ ನೀವು ಕತ್ತಲೆಯಲ್ಲಿ ಇರುವ ತನಕ ಅಷ್ಟೇ ಅದು ಸತ್ಯ. ಯಾವಾಗ ನೀವು ಬೆಳಕು ಹೊಂದಿದ್ರಿ ಆ ಬೆಳಕಿಗೆ ಆ ಕತ್ತಲೆಗೆ ವಿರುದ್ಧ ಆದ ಇಲ್ಲ ಅದು. ಬೆಳಕು ಬಂದ ಕೂಡ್ಲೇನೆ ಏನಾಗ್ಬಿಡ್ತು? ಹಾವು ಇತ್ತೇನಲ್ಲಿ ಹಾವು ಉಳಿತದಲ್ಲಿ ಬೆಳಕು ಮಾಡಿದ ಕೂಡ್ಲೇನೆ ಹೋಗ್ಬಿಡ್ತದದು. ನಿಮ್ಮ ಜ್ಞಾನ ಏನದಲ್ಲ, ನಿಮ್ಮೊಳಗಿರುವಂತ ಜ್ಞಾನ ಏನದಲ್ಲ, ಆ ಜ್ಞಾನಕ್ಕ ಆ ಅಜ್ಞಾನಕ್ಕ ವಿರೋಧ ಆಗಿ ಏನಾಗ್ಬಿಡ್ತದ? ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಆ ಜ್ಞಾನ ಹೋಗ್ಬಿಡ್ತದೆ. ಹಾಗೆ ಮಾಯೆಯು ಯಾವ ಚೇತನದಲ್ಲಿ ಆಶ್ರಿತದಲ್ಲಿರುತ್ತದೆಯೋ ಅದು ಸಾಮಾನ್ಯ ಚೇತನವಾಗಿದ್ದು ಅದು ಮಾಯೆಗೆ ವಿರೋಧಿ ಅಲ್ಲ. ಆ ಚೇತನ ಅದು ಅಂತಂದ್ರೆ ಚೇತನ, ಸಾಮಾನ್ಯ ಚೇತನ ಅದು ಅಂತಂದ್ರೆ ಏನು? ಸಾಮಾನ್ಯ ಚೇತನ, ಅದು ಮಾಯೆಗೆ ವಿರೋಧಿ ಅಲ್ಲ. ಹಾವಿಗೆ ವಿರುದ್ಧ ಅಲ್ಲ, ಮತ್ತು ಅದು ಮಾಯೆಗೆ ಅನುಕೂಲವಾಗಿದೆ.
ಅದು ತನ್ನ ಸತ್ತಾ ಸ್ಫೂರ್ತಿಯನ್ನು ಕೊಡುತ್ತದೆ. ಮಾಯೆಗೆ ತನ್ನ ಸತ್ತಾ ಸ್ಫೂರ್ತಿ ಕೊಟ್ಟು ಇರ್ಲಿ ಬಾ ಅಂತ ಗೊತ್ತು. ಅದು ಸಾಮಾನ್ಯ ಚೇತನ. ಮತ್ತೆ ವಿಶೇಷ ಚೇತನ ಅಂತ ಏನದಲ್ಲ, ವೃತ್ತಿಯಲ್ಲಿ ಆರೂಢವಾಗಿರುವ ಸ್ಥಿತವಾಗಿರುವ ಚೇತನವು ಅಥವಾ ಚೇತನ ಸಹಿತವಾದ ವೃತ್ತಿಯು ಅದು ವಿಶೇಷ ಚೇತನವಾಗಿದ್ದು ಅದು ಮಾಯೆಗೆ ವಿರೋಧಿಯಾಗಿರುತ್ತದೆ. ಆ ವಿಶೇಷ ಚೇತನ ಏನದು ಮಾಯೆಗೆ ವಿರೋಧಿಯಾಗಿರ್ತದೆ, ಮಾಯೆಯನ್ನ ಇಲ್ಲದಂತೆ ಮಾಡುತ್ತದೆ. ನಮಗ ಈ ಅಜ್ಞಾನ ಇಲ್ಲದಂತೆ ಮಾಡ್ಕೋಬೇಕಾಗ್ಯದ, ಸರ್ವ ದುಃಖ ನಿವೃತ್ತಿ. ಅದರ ಸಲುವಾಗಿ ನಾವೇನ್ ಮಾಡ್ಬೇಕಾಗ್ಯದ, ನಾವು ಇಲ್ಲಿ ತನಕ ಎಂತ ಚೇತನ ಇದ್ದೀವಿ. ಈಗ ನಾವು ಮಾತಾಡ್ತೀವಲ್ಲಪ್ಪ, ನಾವು ಮಾತಾಡೋದ್ರಾಗ ಒಳ್ಳೆ ಶಬ್ದ ಕೆಟ್ಟ ಶಬ್ದ ಎರಡು ಬಳಸ್ತೀವೇ ಇಲ್ಲ? ಎರಡು ಶಬ್ದ ಬಳಸಾಗ ನಾವೆಂತ ಚೇತನರು? ಸಾಮಾನ್ಯ ಚೇತನರು. ಒಳ್ಳೆ ಶಬ್ದನೂ ಬಳಸ್ತೀವಿ, ಕೆಟ್ಟ ಶಬ್ದನೂ ಬಳಸ್ತೀವಿ. ನಾವು ಸಾಮಾನ್ಯ ಚೇತನರು. ಒಳ್ಳೆ ಕೆಲಸನೂ ಮಾಡ್ತೀವಿ, ಕೆಟ್ಟ ಕೆಲಸನೂ ಮಾಡ್ತೀವಿ. ಸಾಮಾನ್ಯ ಚೇತನರು. ಒಳ್ಳೆ ವಿಚಾರನೂ ಮಾಡ್ತೀವಿ, ಕೆಟ್ಟ ವಿಚಾರನೂ ಮಾಡ್ತೀವಿ. ಸಾಮಾನ್ಯ ಚೇತನರು. ಒಳ್ಳೆ ಭಾವನೆ ತಾಳ್ತೀವಿ, ಕೆಟ್ಟ ಭಾವನೆ ತಾಳ್ತೀವಿ. ಸಾಮಾನ್ಯ ಚೇತನ. ನಮ್ಮಲ್ಲಿರುವ ಸಾಮಾನ್ಯ ಚೇತನ ಏನ್ ಮಾಡ್ಲಕತ್ತದ ಅಂತಂದ್ರೆ, ಒಳ್ಳೇದಕ್ಕ ಕೆಟ್ಟದಕ್ಕ ಕಾಮನ್ ಸ್ಪಿರಿಟ್ ಅಂತಾರ. ಅದಕ್ಕೆ ಕಾಮನ್ ಸ್ಪಿರಿಟ್. ಈ ಕಾಮನ್ ಸ್ಪಿರಿಟ್ ಏನ್ ಮಾಡ್ತದೆ, ಎಲ್ಲದಕ್ಕೂ ಅದು ಸಪೋರ್ಟ್ ಮಾಡ್ತದೆ. ಎಲ್ಲದಕ್ಕೂ ಅದು ಸಪೋರ್ಟ್ ಮಾಡ್ತದೆ. ಯಾವಾಗ ಸದ್ಗುರುವಿನ ಬಳಿ ಹೋಗಿ ನೀವು ವಿವೇಕಿಗಳಾಗಿ, ನಿರ್ಮಲ ನಿಶ್ಚಲ ಅಂತಃಕರಣ ಉಳ್ಳವರಾಗಿ, ವಿವೇಕಿಗಳಾಗಿ ನೀವು ನಿಮ್ಮ ಮಾತುಗಳಲ್ಲಿ ಯಾವುದು ವಿಹಿತ ಯಾವುದು ನಿಷಿದ್ಧ ಅಂತ ಗುರುಗಳ ಬಳಿ ತಿಳ್ಕೊತಿರಲ್ಲ, ನೀವು ಮಾಡುವ ಕೆಲಸ ಯಾವುದು ವಿಹಿತ ಯಾವುದು ನಿಷಿದ್ಧ ಅಂತ ತಿಳ್ಕೊತೀರಿ. ನಿಮ್ಮ ಭಾವನೆಗಳು ವಿಚಾರಗಳು ಯಾವ ಇರಬೇಕು ಯಾವ ಇರಬಾರ್ದು. ಯಾಕಂದ್ರೆ ನೀವು ಮೋಕ್ಷದ ಗುರಿಯನ್ನು ಇಟ್ಟುಕೊಂಡು ಗುರುವಿನ ಬಳಿ ಶ್ರವಣ ಮಾಡ್ತಾ ಇದ್ದೀರಿ. ಆ ಮೋಕ್ಷದ ಗುರಿ ತಲುಪಬೇಕಾದ್ರೆ ವಿಹಿತ ನಿಷೇಧ ಕರ್ಮಗಳ ಬಗ್ಗೆ ನಮಗ ತಿಳುವಳಿಕೆ ಇರಬೇಕು. ಆ ವಿಹಿತ ನಿಷೇಧ ಕರ್ಮಗಳಲ್ಲಿ ನಾವೇನ್ ಮಾಡಬೇಕು, ವಿಹಿತ ಯಾವುದು ನಿಷಿದ್ಧ ಯಾವುದು ಅಂತ ಎರಡು ತಿಳ್ಕೊಂಡ್ರೆ ವಿವೇಕಿಗಳಾಗ್ತೀವಿ. ನಿಷಿದ್ಧ ಇದ್ದದ್ದು ತ್ಯಾಗ ಮಾಡಿ ವಿಹಿತವಾದದ್ದನ್ನೇ ನಾವು ಪಾಲಿಸ್ತಾ ಇದ್ದೇವಂತಂದ್ರೆ ವಿರಾಗಿಗಳಾಗ್ತೀವಿ. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ನಿಮ್ಮೊಳಗೊಂದು ದಿವ್ಯ ದೃಷ್ಟಿ ವಿವೇಕ ಜಾಗೃತ ಆಗಿ ಒಂದು ದಿವ್ಯ ದೃಷ್ಟಿ ಚಾಲು ಆಗ್ತದ. ದಿವ್ಯ ದೃಷ್ಟಿಗೆ ಏನಾಗ್ತದ, ನಿಮ್ಮೊಳಗಿನ ದಿವ್ಯ ದೃಷ್ಟಿ ಕಣ್ಣಿಗೆ ಯಾವುದು ಕೆಟ್ಟದ್ದು ಯಾವುದು ನಮಗ ಮೋಕ್ಷದ ದಾರಿಯಿಂದ ತಪ್ಪಿಸಿ ಮತ್ತೆ ಬಂಧನಕ್ಕೆ ಒಯ್ದು ನಮಗ ಹಾಕ್ತದ ಅಂಥೇಳಿ ಹೆಂಗ ತಿಳುವಳಿಕೆ ನೀಡಿ ಆ ದಿವ್ಯ ದೃಷ್ಟಿಲಿಂತ ನೀವೇನ್ ಮಾಡ್ಬೇಕಾಗ್ತದ, ಬ್ರಹ್ಮಜ್ಞಾನದಿಂದ ವ್ಯವಹರಿಸ್ತಾ ನೀವು ಬ್ರಹ್ಮ ಸ್ವರೂಪರಾಗಿಬಿಡ್ತೀರಿ. ಆಂ ಬ್ರಹ್ಮಾಸ್ಮಿ ಅಂತೇಳಿ. ಅದಕ್ಕೆ ಮಾಯೆಯನ್ನ ಇಲ್ಲದಂತೆ ಬಾಧ ಮಾಡುತ್ತದೆ. ಇದನ್ನೇ ದಿವ್ಯ ದೃಷ್ಟಿ ಅನ್ನುತ್ತಾರೆ. ಅಜ್ಞಾನವನ್ನು ನಾಶ ಮಾಡಿಬಿಡ್ತದದು. ಆಂ ಬ್ರಹ್ಮಾಸ್ಮಿ ವೃತ್ತಿ ಸಹಿತ ಚೇತನ ಅಥವಾ ಚೇತನ ಸಹಿತ ಆಂ ಬ್ರಹ್ಮಾಸ್ಮಿ ವೃತ್ತಿ ಅಲ್ಲ ಒಂದೇ. ಈ ಪ್ರಕಾರದ ವೃತ್ತಿಯನ್ನ ಸದ್ಗುರುವಿನ ಸತ್ಶಾಸ್ತ್ರಗಳ ಮಹಾವಾಕ್ಯಗಳಿಂದ ಸಾಧಿಸಿಕೊಳ್ಳಬೇಕು. ಸದ್ಗುರುವಿನ ಬಳಿ ಹೋಗಿ ಸತ್ಶಾಸ್ತ್ರಗಳ ಮಹಾವಾಕ್ಯಗಳಿಂದ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಸಾಧಿಸಿಕೊಳ್ಳಬೇಕು. ಇದನ್ನೇ ಬ್ರಹ್ಮಜ್ಞಾನ ಅಂತಾರೆ, ದಿವ್ಯ ದೃಷ್ಟಿ ಅಂತಾರೆ. ಇದನ್ನೇ ಆವರಣ ದೋಷ ನಿವೃತ್ತಿ ಕೂಡ ಅಂತಾರೆ. ದಿವ್ಯ ದೃಷ್ಟಿ ಸ್ಥಿರವಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳ್ಯಾರ, ನಿನ್ನೆ ಸ್ಥಿರತೆ. ಅಸ್ಥಿರ ಯಾಕಿರ್ತದ, ದಿವ್ಯ ದೃಷ್ಟಿ ಗೊತ್ತದ, ಸ್ಥಿರ ಯಾಕಿಲ್ಲ. ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಗಳನ್ನ ಮಾಡಿ ಯಾರು ನಿರ್ಮಲ ಚಿತ್ತ ಯಾರು ನಿಶ್ಚಲ ಚಿತ್ತಗಳನ್ನ ಹೊಂದುತ್ತಾರೆಯೋ ಅವರಲ್ಲಿ ಈ ದಿವ್ಯ ದೃಷ್ಟಿ ಅಥವಾ ಬ್ರಹ್ಮಜ್ಞಾನ ಶಾಶ್ವತವಾಗಿ ಉಳಿಯುತ್ತದೆ. ಯಾರು ಈ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಲಾರದೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಸರಿಯಾಗಿ ಮಾಡಂಗಿಲ್ಲ, ಅವ್ರ ಬಳಿ ಏನಾಗ್ತದ, ಇದು ಮೇಲೆ ಹೋದಂಗ ಮತ್ತೆ ತೆಳಗೆ ಬೀಳತಿರ್ತದೆ. ಇದು ಶಾಶ್ವತವಾಗಿ ನಿಲ್ಲಂಗಿಲ್ಲ.
ಗೊತ್ತದ, ಆದ್ರೆ ಅದಕ್ಕೊಂದು ನೆಲೆ ಸಿಗ್ತಾ ಇಲ್ಲಲ್ಲ ನಮ್ಮಲ್ಲಿ ಅಂತಂದ್ರೆ ನಮ್ಮ ಸಾಧನೆ ಯಾರು ಮಾಡ್ಬೇಕು? ನೀವು ಮಾಡ್ಬೇಕಾದ್ರೆ ನಿಷ್ಕಾಮ ಕರ್ಮ ನಾವು ಮಾಡ್ಬೇಕಾ? ನೀವೇ ಮಾಡ್ಕೋಬೇಕು. ನಾವೇನ್ ಮಾಡಕ್ಕಾಗ್ತದೆ? ನಿಮ್ಮ ನಿರ್ಮಲ ಚಿತ್ತ, ನಿಮ್ಮ ಚಿತ್ತ ನಾವು ಬಂದು ತೊಳಿಲಕ್ಕಾಗ್ತದ? ನಿಮ್ಮ ಚಿತ್ತ ನೀವೇ ತೊಳ್ಕೋಬೇಕು ನಿಷ್ಕಾಮ ಉಪಾಸನೆ ಮಾಡಿ. ನೀವು ಊಟ ಮಾಡೋ ತಟ್ಟೆ ಬಟ್ಟಲುಗಳು ಯಾರ್ಯಾರು ತೊಳೆದು ಕೊಡ್ತಾರ ಅಂತಂದ್ರೂ ಮತ್ತೆ ನಿಮ್ಮದು ನೀವು ತೊಳ್ಕೊಂಡೇ ಉಣ್ಬೇಕಾಗ್ತದೆ. ಈ ರೀತಿ ಯಾರು ಆವರಣ ದೋಷ ನಿವೃತ್ತಿ ಹೊಂದುವುದಕ್ಕೂ ಮೊದಲು ಮಲದೋಷ ವಿಕ್ಷೇಪ ದೋಷ ನಿವೃತ್ತಿ ಮಾಡಿಕೊಂಡಿರುತ್ತಾರೋ ಅಂಥವರಲ್ಲಿ ಮಾತ್ರ ಈ ಬ್ರಹ್ಮಜ್ಞಾನವು ಭದ್ರವಾಗಿ ಉಳಿಯುತ್ತದೆ. ನಿಷ್ಕಾಮ ಕರ್ಮ ಉಪಾಸನೆಗಳನ್ನು ಯಥೇಚ್ಛವಾಗಿ ಮಾಡಿ ಏನ್ ಮಾಡಬೇಕು? ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡ್ಕೋಬೇಕು. ಅಂದ್ರೆ ಮಲದೋಷ ವಿಕ್ಷೇಪ ದೋಷ ನಿವೃತ್ತಿಗಾಗಿ ಏನೂ ಪ್ರಯತ್ನ ಮಾಡದೆ ಬರೀ ಬ್ರಹ್ಮಜ್ಞಾನ ಸಂಪಾದಿಸಿದರೆ ಅದೆಂಥದು? ಉಸುಕಿನ ಮೇಲೆ ಕಟ್ಟಿದ ಮನೆಯ ಹಾಗೆ. ಬುನಾದಿ ಇಲ್ಲದೆ ಕಟ್ಟಿದ ಮನೆ ಒಂದು ದಿನ ಬಿದ್ದು ಹೋಗುತ್ತದೆ. ಮಲದೋಷ ನಿವೃತ್ತಿ ಎದಕ್ಕ? ವೇದೋಕ್ತವಾದಂಥ ಕರ್ಮಗಳನ್ನು ಮಾಡಬೇಕು. ವಿಕ್ಷೇಪ ದೋಷ ನಿವೃತ್ತಿಗಾಗಿ ವೇದೋಕ್ತವಾದಂಥ ಧ್ಯಾನ ಉಪಾಸನೆ ತಪಸ್ಸುಗಳನ್ನು ಮಾಡಬೇಕು. ಮತ್ತೆ ಅಜ್ಞಾನ ನಿವೃತ್ತಿಗಾಗಿ ಶ್ರವಣ ಮನನಗಳನ್ನು ಮಾಡಬೇಕು. ಇದು ಎಂಥದು? ಒಬ್ಬೊಬ್ಬರದು ಒಂದೊಂದು ಮಟ್ಟ. ಕರ್ಮ ಉಪಾಸನೆ ಎಲ್ಲ ಮಾಡಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಿದ್ಧಿ ಮಾಡಿಕೊಂಡು ಯಾರು ಹೇಳ್ರಿ? ಮೈತ್ರಾದೇವಿ ಯಾಜ್ಞವಲ್ಕರ ಬಲ್ಲಿ ಹೋಗ್ಬೇಕಾದ್ರ ಆಕಿಗೆ ಮದುವೆ ಕಡೆ ಚಿಂತಿರ್ಲಿಲ್ಲ, ಸಂಸಾರದ ಕಡೆ ಚಿಂತಿರ್ಲಿಲ್ಲ. ಕೇವಲ ಬ್ರಹ್ಮಜ್ಞಾನ ಒಂದೇ ಬೇಕು, ಬ್ರಹ್ಮಜ್ಞಾನ ಒಂದೇ ಸಾಕು ಅಂತೇಳಿ ಅವಳತ್ರ ಅಂತ ಒಂದು ತೀವ್ರವಾದ ಮುಮುಕ್ಷತ್ವ ಉಂಟಾಗ್ಯದ. ಅಂದಕ್ಕಿಗೆ ಏನಾಯ್ತು? ಒಬ್ಬ ಮಧ್ಯಮ ವಯಸ್ಸಿನ ಸಂತ ಯಾಜ್ಞವಲ್ಕ್ಯನ ಬೆನ್ನ ಹತ್ತಿ 24 ತಾಸು ಅವನ ಸಂಗಟ ಬೆನ್ನ ಹತ್ತಿದಳಕ್ಕೆ. ಅವನೇನಂದ? ನೀನು ಹರೇದ ಹುಡುಗಿ ನನ್ನ ಬೆನ್ನ ಹತ್ತಿ ಹಿಂಗೆ ತಿರುಗಿದ್ರ ನಿನ್ನ ಹೆಸರು ಕೆಟ್ಟ ಹೋಗ್ತದೆ, ನಿನ್ಗೆ ಯಾರು ಮುಂದೆ ಮದುವೆ ಮಾಡ್ಕೊಳಂಗಿಲ್ಲ. ಅದ್ರ ಸಲುವಾಗಿ ನಾನಂತೂ ನಿನ್ನ ಕಡೆ ಲಕ್ಷ್ಯ ಇಲ್ಲ ನನಗ, ನಿಂದು ಜೀವನ ಹಾಳಾಗ್ತದ, ಹಂಗ ಬೆನ್ನ ಹತ್ತಿ ಬರಬೇಡ ನನ್ನ ಅಂತ. ಆಕೆ ಏನಂದಳು? ಇವು ಹುಚ್ಚು ನಾಯಿಗಳು ಹಿಂಗೆ ಒದರ್ತಿರ್ತಾವ, ಅವಕ್ಕ ನಾಯಿಗೆ ಬೊಗಳ ನಾಯಿಗೆ ಒಂದು ಬಾಯಿ ಮುಚ್ಚಬೇಕಾದ್ರೆ ಏನ್ ಮಾಡ್ಬೇಕು? ಒಂದು ತಾಳಿ ಕಟ್ಟಬೇಕಂದ್ರೆ ಆಕೆ ಒಂದು ತಾಳಿ ಕಟ್ಟಿಬಿಟ್ಟೆ ಅಂದ್ರೆ ಬಾಯಿ ಮುಚ್ಕೊಂಡ್ಬಿಡ್ತಾವ. ನನ್ನ ನಿನ್ನ ಸಂಬಂಧ ಪವಿತ್ರ ಅದೋ ಅಪವಿತ್ರ ಅದೋ ಅದೇನು ಅವ್ರಿಗೆ ಸಂಬಂಧ ಇಲ್ಲ. ಅವ್ರಿಗೆ ಏನ್ ಬೇಕು? ತಾಳಿ ಬೇಕು ಅಂತಷ್ಟೇ. ಕಟ್ಟಿಬಿಡು ತಾಳಿ ಅಂತಾಳೆ. ಈ ರೀತಿ ಮಾತನಾಡೋರು ಇವರು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಇದ್ದವ್ರ ಲಕ್ಷಣನೋ ಏನು ಕೆಟ್ಟ ಚಿತ್ತ ಇದ್ದವ್ರ ಲಕ್ಷಣನ? ಎಷ್ಟು ನಿರ್ಮಲ ಇರ್ಬೇಕು? ತಾಳಿ ಕಟ್ಟು, ನನಗ್ ಬ್ರಹ್ಮಜ್ಞಾನ ಬೇಕಾಗ್ಯದ, ಈ ಮಂದಿ ಏನಂತಾರ ನಮಗ್ ಸಂಬಂಧ ಇಲ್ಲ, ಒಂದು ತಾಳಿ ಕಟ್ಟಿಬಿಡು ಅಂತಾಳೆ. ಅವ ಯಾಜ್ಞವಲ್ಕ್ಯ ಏನಂತಾನ? ಆಲ್ರೆಡಿ ಒಂದು ತಾಳಿ ಕಟ್ಟಿನೆಲ್ಲ ನಾನು, ಒಬ್ಬ ಕೆದಳ ಏನಕ್ಕೆ ಹೆಸರ? ಯಾಜ್ಞವಲ್ಕ್ಯನ ಮೊದಲಿನ ಹೆಂಡತಿ ಹೆಸರು ಏನು? ಕಾತ್ಯಾಯಿನಿ. ಕಾತ್ಯಾಯಿನಿ ಅಂತ ಒಬ್ಬಕಿಗೆ ತಾಳಿ ಕಟ್ಟಿವಿ, ಮತ್ತಿನ ಒಂದು ತಾಳಿ ಎಲ್ಲಿ ಕಟ್ಟಮ್ಮ? ಆಕಿದೆ ಪರ್ಮಿಷನ್ ತಗೊಂಡು ಇನ್ನೂ ಒಂದು ಕಟ್ಟಮ್ ನಡಿಯ, ಹೋಗಮ್ ನಡಿಯ. ಆಕಿ ಬಲ್ಲಿ ಹೋಗಿ ಪರ್ಮಿಷನ್ ತಗೊಂಡು ನಿನ್ ಗಂಡಂದು ಯಾವ ಸುಖ ಬೇಕಾಗಿಲ್ಲ, ಯಾವ ಸಂಪತ್ತು ಬೇಕಾಗಿಲ್ಲ, ನನಗೆ ಕೇವಲ ಬ್ರಹ್ಮಜ್ಞಾನ ಬೇಕು, ನಾ ಜ್ಞಾನ ಪತ್ನಿಯಾಗಿ ಒಂದು ತಾಳಿ ಕಟ್ಕೋತೀನಿ ಅಂತ. ಆಕಿ ಶಿಷ್ಯರ ಸೇವಾ ಈ ಆಧ್ಯಾತ್ಮ ಸಾಧನೆ ಸಂಪೂರ್ಣ ಮುಳುಗಿಬಿಟ್ಟಿರ್ತಾಳ. ಯಾರು ಬೇಡ ಅಂತಾರ? ಯವ್ವ, ಸಮಾಜದ ದೃಷ್ಟಿಲಿಂತ ಸುರಕ್ಷಿತವಾಗಿರ್ಬೇಕಾದ್ರೆ ಒಂದು ತಾಳಿ ಕಟ್ಕೊಂಡು ಅವನ ಸಂಗಟ ಕೂತೀನಿ, ಏಟರೆ ಕೇಳು, ಯಾರ್ದು ಏನು ಕಿರಿಕಿರಿ ಇರಂಗಿಲ್ಲ ಅಂತೇಳಿ ಒಂದು 4 ಮಂದಿ ಕರೆದು ತಾಳಿ ಕಟ್ಟೆ ಬಿಡ್ತಾರೆ. ಮದುವೆ ಆಗಿಬಿಡ್ತದ, ಆಯ್ತು. ಮುಂದೆ ಅವ್ರ ಆಧ್ಯಾತ್ಮ ಸಾಧನೆ ಅವ್ರು ಮಾಡ್ತಾ ಇರ್ತಾರೆ.
ಅವರು ಅಕ್ಕಿ ಏನ್ ಹೇಳ್ತಾಳ ಕರ್ಮ, ಉಪಾಸನೆ, ತಪಸ್ಸ, ಶಾಸ್ತ್ರ ಓದು, ಇಂಥವೇನಾರ ನೀನು ನನಗೆ ಜಗ್ಗಿ ತಪಸ್ಸು ಮಾಡು, ಇಂಥ ಯಜ್ಞ ಮಾಡು, ಪೂಜೆ ಮಾಡು, ಇಂಥವ್ ನೀನು ಹೇಳಬಾರದು. ನನಗೆ ಸುಮ್ಮನೆ ಶ್ರವಣ ಮಾಡಿದ್ರೆ ನನಗೆ ಮೋಕ್ಷ ಆಗ್ಬೇಕು ಅಂಥದ್ದು ಹೇಳು ಅಂತಾಳಾಕಿ. ಶ್ರವಣ ಮಾಡಿದ್ರೆ ಮೋಕ್ಷ ಆಗಬೇಕು ಅಂಥದ್ದು ಹೇಳು ಅಂತಂದ್ರೆ ಅದರ ಅರ್ಥ ಏನು? ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಆಕಿ ಒಳಗೆ ಭದ್ರವಾಗಿ ಇತ್ತು ಅಂತ. ಹೌದಾ ಇಲ್ಲ? ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಏನೆಲ್ಲ ಮಾಡಿ ಆಕಿ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ಮತ್ತೇನು ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತಿ ಎಲ್ಲವನ್ನ ರೆಡಿ ಮಾಡಿಕೊಂಡು ಬಂದು ಮುಮುಕ್ಷುವಕಿ ಮೈತ್ರಾದೇವಿ. ಅಂತ ಮುಮುಕ್ಷುವಿನ ಸ್ಥಿತಿ ತಲುಪಿದವರಿಗೆ ಕರ್ಮ ಬೇಕಾಗಿಲ್ಲ, ಉಪಾಸನೆ ಬೇಕಾಗಿಲ್ಲ, ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂತ ಮುಮುಕ್ಷುವಿಗೆ ಕೇವಲ ಶ್ರವಣದಿಂದ ಮೋಕ್ಷ ಆಗ್ತದೆ. ಒಳಗೆ ಮಣಗಟ್ಲೆ ಮಲಿನ ಚಿತ್ತ, ಮಣಗಟ್ಲೆ ಚಂಚಲ ಚಿತ್ತ ಇಟ್ಕೊಂಡು ಶಮಾಧಮಾದಿಗಳು ಯಾವ ಸಾಧನೆ ಮಾಡ್ಲಾರ್ದೆ ನಾ ಮೋಕ್ಷ ಹೊಂದ್ತೀನಿ ಅಂತಂದ್ರೆ ಅದು ಎಂಥದ್ದು? ಉಸುಕಿನ ಮೇಲೆ ಮನಿ ಕಟ್ಟಿದಂಗೆ. ಬುನಾದಿ ಇಲ್ಲದ ಮನೆ ಒಂದು ದಿನ ಬಿದ್ದು ಹೋಗ್ತದೆ. ಮೈತ್ರಾದೇವಿ ಹೇಳಲ್ರಿ ಬರೇ ಶ್ರವಣದಿಂದ ಮೋಕ್ಷ ಆಗ್ಬೇಕಂತ. ಮೈತ್ರಾದೇವಿಗೆ ಯಾಜ್ಞವಲ್ಕರು ಬರೇ ಶ್ರವಣದಿಂದ ಮೋಕ್ಷ. ಮೈತ್ರಾದೇವಿ ಮಟ್ಟದ ಗದಿರೇನು ಕಳನ ಮಕ್ಕಳ ನೀವು ಅಂತ ಕೇಳ್ತಾರೆ. ಮೈತ್ರಾದೇವಿ ಮಟ್ಟದ ಗದರ ಕುಂತ ಕೇಳೋರು ಆ ಮಟ್ಟದ ಪವಿತ್ರತೆ ನಂಬಲ್ಲಿ ಅದ ಏನ್ರಿ? ಹೇಳೋರ್ ಬಲ್ಲಿ ಕೇಳೋರ್ ಬಲ್ಲಿ. ಮತ್ತ ಕಳ್ರಲ್ಲ ಇವರು, ಬರೀ ಜ್ಞಾನದಿಂದ ಮೋಕ್ಷ ಆಗ್ತದ ಅಂತ ಹೇಳೋರು ಇವರೆಲ್ಲ ಕಳ್ರಲ್ಲ ಇವರು. ಒಳಗೆ ಮೈತ್ರಾದೇವಿ ಮಟ್ಟದ ಜ್ಞಾನ, ಮೈತ್ರಾದೇವಿ ಮಟ್ಟದ ಪಾವಿತ್ರ್ಯತೆ, ಮೈತ್ರಾದೇವಿ ಮಟ್ಟದಂತ ಒಂದು ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಮಾಡಿ ನಿಷ್ಕಾಮ ಕರ್ಮ ಉಪಾಸನೆಗಳಿಂದ ಅದನ್ನು ಮಾಡಿ ಸಾಧನೆ ಮಾಡಿದವ್ರು ಏನಾರೆ ಅದರೇನು ಯಾರೇ ಅಂತವ್ರು ಇಲ್ಲಿ ಸೀದಾ ನಮಗ್ ಮೋಕ್ಷ ಆಗ್ತದ ಅಂತಂದ್ರೆ ಮೈತ್ರಾದೇವಿ ಮಟ್ಟದಂತ ಏನ್ ಮೈ ಮೇಲಿಂದ ಒಂದು ಬಟ್ಟಿ ಅಭಿಮಾನ ಬಿಡ್ಲಕ್ ತಯಾರಿಲ್ಲ. ಹೊರಗೆ ಬಂದ್ರು ಅಂತಂದ್ರೆ ಎಂತ ಕಾವಿಗಳು ಸುತ್ತಕೊಂಡು ದೊಡ್ಡ ಜ್ಞಾನಿಗಳಿಗತ್ಲೆ ದೊಡ್ಡ ನಾಟಕ ಮಾಡ್ತಿರ್ತಾರೆ. ಒಳಗೆ ಮಣಗಟ್ಲೆ ಮಲಿನ ತುಂಬಿಕೊಂಡು ಜ್ಞಾನದಿಂದಲೇ ಮೋಕ್ಷ ಆಗ್ತದ, ಜ್ಞಾನದಿಂದಲೇ ಮೋಕ್ಷ ಆಗ್ತದ ಅಂತ ಹೇಳ್ಕೋತ ಯಾರಿಗೆ ಆಗ್ತದ ಜ್ಞಾನದಿಂದ ಮೋಕ್ಷ? ಆ ಮೈತ್ರಾದೇವಿ ಮಟ್ಟದಾಗ ಇದ್ದವ್ರಿಗೆ ಆಗ್ತದೆ. ನಮ್ಮಂತ ಪಾಪಿಗಳಿಗೆ ಆಗ್ತದೇನೋ? ಕರ್ಮ ಉಪಾಸನೆ ಮಾಡ್ಬೇಕ್ರಲ್ಲ ಈ ಮಕ್ಕಳ್ರಿ ಅಂತಾರ ವೀರಶೈವ ತತ್ವದಲ್ಲಿ. ಅದು ಮಾಡ್ಲಾರ್ದೆ ನೀವು ಹುಚ್ಚುಚ್ಚು ಮಾಡ್ಲಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ವೀರಶೈವ ಧರ್ಮ ಶ್ರೇಷ್ಠ ಅಂತ ಯಾಕಂತಾರ ಅಂತಂದ್ರೆ ಇದಕ್ಕೆ ಅಂತಾರೆ. ಸರಿಯಾಗಿ ತಿಳ್ಕೊಳ್ಳಾರ, ಹರ್ಕ ಪರ್ಕ ತಿಳ್ಕೊಂಡು ಏನೇನಾರ ಮಾಡ್ಕೋತ ಹೋಗಿ ಜನ್ಮ ವ್ಯರ್ಥ ಮಾಡ್ಕೋಬೇಡ್ರಿ. ಕರ್ಮ ಉಪಾಸನೆ ಮಾಡಿ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಮಾಡಿ ಚಂದ ಅದಕ್ಕೆ ಪೂರ್ವ ಸಿದ್ಧತೆ ಏನೇನ್ ಮಾಡ್ಬೇಕು ಮಾಡಿ ಮೋಕ್ಷದ ಸಾಧನೆ ಮಾಡ್ರಿ ಅಂತ. ಹೆಂಗದರ ಇದು? ಜ್ಞಾನದೇವತ್ತು ಕೈವಲ್ಯಂ ಅನ್ನೋದು ಎಂಥವ್ರ ಸಲುವಾಗಿ? ಅದ್ರ ಹಿಂದೆ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಎಲ್ಲ ಗಟ್ಟಿ ಮಾಡ್ಕೊಂಡವ್ರಿಗೆ, ಅದು ಮಲಿನ ಚಿತ್ತ, ಚಂಚಲ ಚಿತ್ತ ಇದ್ದವ್ರಿಗೆ ಜ್ಞಾನದೇವತ್ತು ಕೈವಲ್ಯಂ ಆಗಂಗಿಲ್ಲ. ಬಾರ್ದಿಟ್ಕೊಂಡ್ಬಿಡ್ರಿ. ಎಷ್ಟು ಜ್ಞಾನ ಹೇಳಿದ್ರು ಕೈವಲ್ಯ ಆಗಲ್ಲ. ಇದಕ್ಕಿಂತ ಸಚ್ಚಿನ ಏನ್ ಹೇಳ್ಬೇಕೀಗ ನಾವಿಲ್ಲಿ? ಮಲದೋಷ ನಿವೃತ್ತಿ ಆಗುವ ತನಕ ವೇದೋಕ್ತ ಕರ್ಮಗಳನ್ನು ಮಾಡುತ್ತಿರಬೇಕು. ವಿಕ್ಷೇಪ ದೋಷ ನಿವೃತ್ತಿ ಆಗುವ ತನಕ ಉಪಾಸನೆ, ಧ್ಯಾನ, ತಪಸ್ಸುಗಳನ್ನು ಮಾಡುತ್ತಿರಬೇಕು. ಕರ್ಮೋಪಾಸನೆಗಳು ನಿಷ್ಕಾಮವಾಗಿರಬೇಕು. ಆರೂಢ ಪದ್ಧತಿಯ ಪ್ರಕಾರ ಮಲ ವಿಕ್ಷೇಪ ನಿವೃತ್ತಿಯ ನಂತರ ಕರ್ಮೋಪಾಸನೆಗಳನ್ನು ತ್ಯಜಿಸಬೇಕು. ಅದು ಆರೂಢ ಪದ್ಧತಿ. ಸಾಯುವ ತನಕ ಅವುಗಳಲ್ಲೇ ಮುಳುಗಿರಬಾರದು. ಇದು ಯಾರು ಹೇಳ್ತಾರ? ಆರೂಢ ಪದ್ಧತಿ ಶಂಕರಾಚಾರ್ಯರು ಸಹಿತ ಇದು ಹೇಳ್ತಾರ. ಒಂದು ಸ್ಟೇಜಿಗೆ ಬಂದ ಮೇಲೆ ಕರ್ಮ ಉಪಾಸನೆಗಳನ್ನು ತ್ಯಜಿಸಿರಿ. ಒಂದು ಸ್ಟೇಜಿಗೆ ಬಂದ್ಮೇಲೆ ಕರ್ಮ ಉಪಾಸನೆಗಳು ಮಾಡ್ಕೋತ ಅವು ತ್ಯಜಿಸಿ ಬಿಡಬೇಕು. ಅವೇ ಮಾಡ್ಕೋತ ಸಾಯತನ ಇರಬಾರದು ಅಂತ ಹೇಳ್ತಾರೆ. ಆದರೆ ವೀರಶೈವ ಪದ್ಧತಿಯ ಪ್ರಕಾರ ಸಾಯುವ ತನಕನೂ ಅವು ಕೂಡ ಮಾಡುತ್ತಲೇ ಇರಬೇಕು.
ಶ್ರವಣ ಮನನದ ಜ್ಞಾನ ಸಾಧನೆನೂ ಮಾಡ್ತಿರ್ಬೇಕು, ಕರ್ಮ ಉಪಾಸನೆಗಳನ್ನ ಮಾಡ್ತಿರ್ಬೇಕು. ಮಲ ವಿಕ್ಷೇಪಗಳು ಎಂದು ಶಾಶ್ವತವಾದ ನಿವೃತ್ತಿ ಅಸಂಭವ. ವೀರಶೈವ ಸಿದ್ಧಾಂತ ಘಂಟಾಘೋಷವಾಗಿ ಹೇಳುತ್ತದೆ, ಮಲದೋಷ ವಿಕ್ಷೇಪ ದೋಷಗಳು ಶಾಶ್ವತವಾಗಿ ನಿವೃತ್ತಿ ಆಗಂಗಿಲ್ಲ. ಈ ಮನೆಯಾಗೇನು ಕಸ ಇವತ್ತು ಕಸ ಹೊಡೆದೀವಿ ಅಂತಂದ್ರೆ ನಾಳೆಗೆ ಮತ್ತೆ ಯಾಕೆ ಕಸ ಹೊಡಿಬೇಕು ಅಂದ್ರೆ ಶಾಶ್ವತವಾಗಿ ಅದು ಸ್ವಚ್ಛ ಆಗಂಗಿಲ್ಲ. ಹಂಗೇ ಅವು ಕಸ ಬೀಳ್ತಿರ್ತದ, ದಿನ ಹೊಡಿತಿರ್ಬೇಕು, ಮುಂಜಾನೆ ಒಮ್ಮೆ ಹೊಡಿತಿರ್ಬೇಕು, ಸಂಜೆಗೆ ಒಮ್ಮೆ ಹೊಡಿತಿರ್ಬೇಕು. ಹಂಗ ಮಲ ವಿಕ್ಷೇಪಗಳ ಶಾಶ್ವತ ನಿವೃತ್ತಿ ಅಸಂಭವ. ಅವು ಏನಾಗ್ತಿರ್ತವ, ಮಲ ವಿಕ್ಷೇಪಗಳು ಮತ್ತೆ ಮತ್ತೆ ಪುನರಾವೃತ್ತಿ ಆಗುತ್ತಲೇ ಇರುತ್ತವೆ. ಶಾಶ್ವತ ನಿವೃತ್ತಿ ಯಾರಿಗೆ ಒಪ್ಕೋತೀರಿ? ನಿಮ್ಮ ಒಂದು ಮಲದೋಷ ವಿಕ್ಷೇಪ ದೋಷಗಳು ನನ್ನಲ್ಲಿ ಶಾಶ್ವತವಾಗಿ ನಿವೃತ್ತಿ ಆಗ್ತವ ಅನ್ನಷ್ಟು ನಿಮ್ಮಲ್ಲಿ ಗಟ್ಟಿತನ ಇತ್ತು ಅಂದ್ರೆ ಆರೂಢ ಪದ್ಧತಿ ಪ್ರಕಾರ ನೀವು ಬರೇ ಜ್ಞಾನ ಕೇಳ್ಕೊತ ಕುಂದರಿ. ಯಾರಿಗೆ ವೀರಶೈವ ಪದ್ಧತಿ ಪ್ರಕಾರ ಶಾಶ್ವತ ನಿವೃತ್ತಿ ಅಸಂಭವ ಅಂತ ಏನದಲ್ಲ, ಅವ್ರೇನ್ ಮಾಡಬೇಕು? ದಿನ ಕರ್ಮನೂ ಮಾಡಬೇಕು, ಉಪಾಸನೂ ಮಾಡಬೇಕು, ಜ್ಞಾನನೂ ಕೇಳಬೇಕು. ನಮ್ಮಲ್ಲಿ ಮಲದೋಷ ವಿಕ್ಷೇಪ ದೋಷ ನಿವೃತ್ತಿ ಆಗ್ಯದ ಅಂತೇಳಿ ಯಾರಿಗೆ ಕನ್ಫರ್ಮ್ ಆಗಿ ಅದು ಶಾಶ್ವತವಾಗಿ ನಿವೃತ್ತಿ ಆಗ್ಯದ ಅನ್ನೋರು ಆರೂಢ ಪದ್ಧತಿಗೆ ಹೋಗ್ಬೇಕು. ಈಗ ಯಾವುದು ಶ್ರೇಷ್ಠ ಹೇಳ್ರಿ? ಆರೂಢ ಪದ್ಧತಿ ಕರೆಕ್ಟೋ ವೀರಶೈವ ಪದ್ಧತಿ ಕರೆಕ್ಟೋ? ವೀರಶೈವ ಪದ್ಧತಿನೇ ಕರೆಕ್ಟ್ ಅದ. ಪುನರಾವರ್ತಿ ಆಗ್ತಾನೆ ಇರ್ತದ, ಮತ್ತೆ ಮತ್ತೆ ಕಸ ಬೀಳ್ತಿರ್ತದ. ಅದಕ್ಕೆ ದಿನ ಕರ್ಮ ಮಾಡಬೇಕು, ದಿನ ಉಪಾಸನೆ ಮಾಡಬೇಕು, ದಿನ ಜ್ಞಾನ ಕೇಳಬೇಕು. ಯಾರು ಪ್ರತಿನಿತ್ಯ ಲಿಂಗ ಪೂಜೆ ಮಾಡ್ಕೋತೀರಿ, ಯಾರು ಪ್ರತಿನಿತ್ಯ ಲಿಂಗದ ಧ್ಯಾನ ಮಾಡ್ತೀರಿ, ಯಾರು ಪ್ರತಿನಿತ್ಯ ಶ್ರವಣ ಮಾಡ್ತೀರಿ, ಅವರೇ ಪರಿಪೂರ್ಣ ಶರಣರು. ಅವರೇ ಪರಿಪೂರ್ಣ ಶರಣರು, ಪರಿಪೂರ್ಣ ಸಂತರು, ಪರಿಪೂರ್ಣ ಮಹಾತ್ಮರು. ಶ್ರವಣ ಮನನಾದಿಗಳು ಮಾನ್ಯ ಒಬ್ಬರು ನಮಗೆ ಕರೆದಕ್ಕೆ 108 ಎಲ್ಲ ಕೇಳಿದ್ರು. ಎಲ್ಲ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ತ್ರಾಟಕದಾಗ ಬರ್ತದಲ್ಲಪ್ಪ. ತ್ರಾಟಕ ಯೋಗ ಮಾಡ್ತೇವಲ್ಲ ಪೂಜಾ, ತ್ರಾಟಕ ಯೋಗ ಮಾಡಿದ್ರೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ. ಜ್ಞಾನ ಎಲ್ಲಿದು ಬರ್ತದೆ? ಶ್ರವಣ ಮನನ ಮಾಡಿದ್ರೆ ಜ್ಞಾನ ಬರ್ತದೆ. ಈ ಜ್ಞಾನ ಲಿಂಗ ಪೂಜೆ ಮಾಡ್ಕೊಂಡ್ರೆ ಗೊತ್ತಾಗ್ತದೇನ್ರಿ ಎಲ್ಲರೇ? ಈಗ ಇಲ್ಲೇನ್ ಹೇಳಕತ್ತೀವಿ, ಕೂತು ಶ್ರವಣ ಮಾಡಿಸ್ಲಕತ್ತೀವಲ್ಲ ಮುಂಜಾನೆ ಅದು, ಇದು ಏನಾರ ಲಿಂಗ ಪೂಜಾದಾಗ ಬರ್ತದೇನಿದು? ಬರಂಗಿಲ್ಲ. ಶ್ರವಣ ಮನನ ನಿಧಿಧ್ಯಾಸನ ಅದು ಬೇರೆನೆ. ಇದು ಧ್ಯಾನ ಸಾಧನೆ. ಅದು ಪೂಜೆ ಮಾಡೋದು, ಧ್ಯಾನ ಮಾಡೋದು ಅದು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತಕ್ಕಾಗಿ. ಮಲದೋಷ ವಿಕ್ಷೇಪ ದೋಷ ಆವರಣ ದೋಷ 3 ದೋಷಗಳು ಏನದವಲ್ಲ, ಮಲದೋಷಕ್ಕಾಗಿ ಲಿಂಗ ಪೂಜೆ ಮಲದೋಷ ನಿವೃತ್ತಿಗಾಗಿ, ವಿಕ್ಷೇಪ ದೋಷಕ್ಕಾಗಿ ಲಿಂಗದ ಧ್ಯಾನ, ಮತ್ತು ಆವರಣ ದೋಷಕ್ಕಾಗಿ ಆ ಲಿಂಗ ಪೂಜೆ ಲಿಂಗ ಧ್ಯಾನ ಮಾಡಿದ್ರೆ ಆಗಂಗಿಲ್ಲ. ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು. ಮಲ ವಿಕ್ಷೇಪಗಳ ಶಾಶ್ವತ ನಿವೃತ್ತಿ ಅಸಂಭವ, ಪುನರಾವೃತ್ತಿ ಆಗುತ್ತಲೇ ಇರುತ್ತದೆ. ಮುಂದಿನ ಜನಾಂಗಕ್ಕೆ ಆದರ್ಶಪ್ರಾಯವಾಗಿರಲು ನಾವೇನ್ ಮಾಡ್ಬೇಕು? ಸಾಯುವ ತನಕ ಇನ್ನೊಬ್ಬರಾದ್ರೂ ನಮ್ಮದು ನೋಡಿ ಮಾಡ್ಲಿ ಅಂತೇಳಿ ಇನ್ನ ಒಂದು ಉದ್ದೇಶ ಇಟ್ಕೊಂಡು ಏನ್ ಮಾಡ್ಯಾರ ಅವರು? ಕರ್ಮ ಉಪಾಸನೆಗಳನ್ನ ಸಾಯೋ ತನಕ ಮಾಡಬೇಕು. ಅದಕ್ಕೆ ಯಾರ್ಯಾರು ಪೂಜೆ ಮಾಡ್ಕೊಳ್ಳೋದು ಬಿಟ್ಟಿರಿ, ಎಲ್ಲರೂ ಪೂಜೆ ಮಾಡ್ರಿ. ನಿಮ್ ಕೊಳ್ಳಾಗ ಲಿಂಗ ಇದ್ರೆ ಸರಿ, ಕೊಳ್ಳಾಗ ಲಿಂಗ ಇರ್ಲಿಲ್ಲ ಅಂದ್ರೆ ನಿಮ್ ಮನ್ಯಾಗ ಜಗಲಿ ಮೇಲೆ ದೇವರು ಇತ್ತಂದ್ರೆ ಒಂದ್ ಯಾವ್ದಾರ ಶಿಲಾಮೂರ್ತಿ ಅದು ಏನಾರ ತಂದು ಇಟ್ಟು ಅದಕ್ಕೆ ದಿನ ಒಂದಿಟ್ಟು ತೊಳೆದು ನೀರ್ ಹಾಕಿ ಒಂದಿಷ್ಟು ವಿಭೂತಿ ಕುಂಕುಮ ಹಚ್ಚಿ ಅದಕ್ಕೆ ಒಂದಿಷ್ಟು ಊದುಬತ್ತಿ ಬೆಳಗ್ಗೆ ಒಂದಿಟ್ಟು ದೀಪ ಧೂಪ ಹಚ್ಚಿ ಮತ್ತೇನ್ ಮಾಡ್ಬೇಕು? ಒಂದಿಷ್ಟು ನೈವೇದ್ಯ, ನಿಮ್ಮ ಹತ್ರ ಇರೋದು ನೈವೇದ್ಯ, ತೀರ್ಥ ಪ್ರಸಾದಗಳು ಅಲ್ಲೇನ್ ಮಾಡ್ಬೇಕು? ಪದಾರ್ಥಗಳನ್ನ ನೈವೇದ್ಯ ಮಾಡಿ ಪ್ರಸಾದ ಅಂತೇಳಿ ಸ್ವೀಕಾರ ಮಾಡ್ರಿ. ಕರ್ಮ ಮುಗಿತು. ಆಮೇಲೆ ಅದೇ ವಸ್ತುವನ್ನ ನೀವು ನೋಡ್ತಾ ನೋಡ್ತಾ ಕಾನ್ಸಂಟ್ರೇಷನ್ ಬೆಳೆಸ್ಕೊಳ್ರಿ. ಲಿಂಗಾರೆ ನೋಡ್ರಿ, ಜಗಲಿ ಮೇಲಿನ ದೇವರೇ ನೋಡ್ರಿ, ಗಾಡಿ ಮೇಲಿನ ಫೋಟೋರೇ ನೋಡ್ರಿ. ಏನು ಇಲ್ಲ ಅಂತಂದ್ರ ನಿಮ್ಮ ಮನ್ಯಾಗ ಒಂದು ಮೂಲಿ ಒಳಗ ಬಿಳಿ ಗಾಡಿ ಮೇಲೆ ಒಂದು ಕರಿ ಚಿಕ್ಕಿ ಅಥವಾ ಕರಿ ಗಾಡಿ ಇತ್ತಂದ್ರೆ ಒಂದು ಬಿಳಿ ಚಿಕ್ಕಿ ಏನಾರ ಒಂದು ಮಾರ್ಕ್ ಮಾಡಿ ಅದನ್ನು ನೋಡ್ಕೋತ ತಪಸ್ ಮಾಡಿ, ಕಾನ್ಸಂಟ್ರೇಷನ್ ಮಾಡ್ರಿ. ದಿನ ಒಂದು 15-20 ನಿಮಿಷ ಲಿಂಗದ ಧ್ಯಾನ ಮಾಡ್ರಿ, ಲಿಂಗದ ಪೂಜಾ ಮಾಡ್ರಿ. ಆಮೇಲೆ ಇದು ಜ್ಞಾನ ಕೇಳ್ರಿ. ಅದರದ ಪರಿಣಾಮನೇ ಬೇರೆ ಆಗ್ತದೆ.
ಹೀಗಾಗಿ ಮಾಯೆಯು ಚೇತನದ ಆಶ್ರಯದಲ್ಲಿರುತ್ತದೆ ಎಂದು ಹೇಳುವಾಗ ಉಂಟಾಗುವ ಸಂಶಯ. ಮಾಯೆ ಚೇತನದಾಗ ಆಶ್ರಯ ತಗೊಂಡಿರ್ತದ ಅಂತ ಹೇಳಿಕೆ ನಿನ್ನಿ ಪಾಠದಾಗ ಏನ್ ಪೀಠಿಕೆ ಹಾಕಿದ್ದೆ ಅದರದ ವಿವರಣೆ ಇವತ್ತು ಕೊಟ್ಟಿನಿ. ಮಾಯೆ ಚೇತನದ ಆಶ್ರಯದಾಗ ಇರ್ತದ ಅಂದ್ರೆ ಹೆಂಗ ಸಂಶಯಪ್ಪ ಇದು ಅಂತಂದ್ರೆ, ಎಂತ ಸಂಶಯ ಇದು ಅಂತಂದ್ರೆ, ಸೂರ್ಯನ ಬಳಿ ಕತ್ತಲೆ ಇರುತ್ತದೆ ಅಂದ ಹಾಗೆ ಆಗುತ್ತದೆ. ಸೂರ್ಯನ ಬಳಿ ಕತ್ತಲದ ಅನ್ನಂಗಾಗ್ತದ, ಸೂರ್ಯ ಇದ್ದಲ್ಲಿ ಕತ್ತಲೆ ಇರಂಗಿಲ್ಲ. ಹಂಗ ಇಲ್ಲಿ ಚೇತನ ಇದ್ದಲ್ಲಿ ಮಾಯೆ ಇರ್ತದ, ಮಾಯೆಯು ಚೇತನವನ್ನು ಆಶ್ರಯಿಸಿರ್ತದ ಅಂದ್ರೆ ಅದು ಹ್ಯಾಂಗ್ರಿ ಅಂತೇಳಿ ಡೌಟ್ ಶಿಷ್ಯನಿಗೆ. ಈ ಡೌಟ್ ಕ್ಲಿಯರ್ ಮಾಡೋದಕ್ಕೆ ಮತ್ತೆ ನಾಳೆ ಹೇಳೋಣ. ನಿನ್ನೆ ಏನ್ ಪೀಠಿಕೆ ಹಾಕಿದ್ದೆ, ನಮ್ಮ ದಿವ್ಯ ದೃಷ್ಟಿ ಬ್ರಹ್ಮಜ್ಞಾನ ಹೆಂಗ್ ಮಾಡ್ಕೋಬೇಕು, ಮತ್ತ ಆ ಜ್ಞಾನ ಮಾಡಿದ್ದು ಶಾಶ್ವತವಾಗಿ ಸ್ಥಿರವಾಗಿ ಉಳಿಬೇಕಾದ್ರೆ ನಾವು ಏನ್ ಸಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಅದು ಅಸ್ಥಿರ ಯಾಕಾಗ್ತದ ಅನ್ನೋದ್ರ ಬಗ್ಗೆ ಸರಿಯಾದ ಜ್ಞಾನ ಇವತ್ತ ಉಂಟಾಗ್ಯದ ಅನ್ಕೋತೀನಿ. ಇದು ಮುಂದಿನ ಡೌಟ್ ಏನದ, ಶಿಷ್ಯನ ಪ್ರಶ್ನೆಗೆ ಮಾಯೆ ಚೇತನದಾಗಿರ್ತದ ಅನ್ನೋದು ನನಗೆ ಸರಿ ಬರ್ತಾ ಇಲ್ಲ, ಕರೆಕ್ಟ್ ತಿಳಿಸ್ರಿ ಅಂದಾಗ ಅದ್ರ ಮುಂದಿನ ಭಾಗ ನಾಳೆ ಹೇಳ. ಚಲೋ ಆಯ್ತೇನ್ರಿ ಪಾಠ ಇವತ್ತ? 7 ಗಂಟೆ 6:15 ಯಾರು ಜಾಯ್ನ್ ಆಗ್ಲಕ್ ಬರ್ಬೇಡ್ರಿ. 5ಕ್ಕೆ ಎಲ್ಲರೂ ಜಾಯ್ನ್ ಆಗಿ ಕಂಪಲ್ಸರಿ ಜಾಯ್ನ್ ಆಗ್ರಿ. ಎಲ್ಲರೂ 5 ಗಂಟೆಗೆ ಹೇಳ್ಬೇಕು, 5 ಗಂಟೆಗೆ ಜಾಯ್ನ್ ಆಗ್ಬೇಕು. ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಅಷ್ಟೇ. 6ಕ್ಕೆ ಬಂದ್ರಿ ನನ್ನ ಪಾಠ ಬಂದೇ ಮಾಡ್ಬಿಡ್ತೀನಿ. ಯಾರಿಗೂ ಪರ್ಮಿಷನ್ ಇಲ್ಲ 6 ಗಂಟೆ ಮೇಲೆ ಜಾಯ್ನ್ ಆಗೋದಕ್ಕೆ. ನಿಮ್ಮದು ಬಂದು ಅಲ್ಲಿ ಜಾಯ್ನ್ ಆಗಿ ನಿಮ್ಮ ಸಾಧನೆಗಳು ನೀವು ಮಾಡಲೇಬೇಕು. ನಿರೂಪಕರು ಸ್ವಲ್ಪ 6 ಗಂಟೆಗೆ ಯಾರು ಜಾಯ್ನ್ ಆಗ್ತಾರ ಅವ್ರದ್ದು ನೋಟ್ ಮಾಡಿ ನನಗೆ ತಿಳಿಸ್ರಿ, ಛಾಡಿಸ್ಬಿಡಮ್ ಅವ್ರಿಗೆ ಬೇಸ್. 5ಕ್ಕೆ ಕುಂದಿರ್ಬೇಕು ನೆಸಿಕ್ನಾಗ ಎದ್ದು. ನಿಮ್ಮ ಸಾಧನೆ ನೀವು ಮಾಡಲಿಲ್ಲ ಅಂತಂದ್ರೆ ನಾವು ಮಾಡಕ್ಕಾಗ್ತದ? ಕರೆಕ್ಟ್ 5ಕ್ಕೆ 5 ನಿಮಿಷ ಹೆಚ್ಚು ಕಡಿಮೆ ಬರ್ರಿ, ಏನ್ ತೊಂದರೆ ಇಲ್ಲ. ಆದ್ರ ಅದು ನಿಮ್ಮ ಸಾಧನೆ ನೀವು ಮಾಡೋದು ಬಿಟ್ಟು ಬರೇ ನನ್ನ ಹತ್ರ ಕೂತು ನನ್ನ ಪಾಠ ಕೇಳೋಂಥದ್ದು ಮಾಡ್ಲಕತ್ತೀರಿ ಅಂದ್ರೆ ನೀವು ಢೋಂಗಿ ಮಾಡ್ಲಕತ್ತೀರಿ, ಢೋಂಗಿ ಅಂತ ಅಷ್ಟೇ. ಬರಬೇಡ್ರಿ, ಅದಕ್ಕೂ ಬರಬೇಡ್ರಿ. ನಿಮ್ಮ ಸಾಧನೆಯನ್ನು ಮಾಡಬೇಡ್ರಿ, ನಮ್ಮ ಸಾಧನೆಯನ್ನು ಮಾಡಬೇಡ್ರಿ. ನಿಮ್ಮ ಸಂಸಾರ ಕೆಲಸನೇ ರಾಗಡದವ, ಅವೇ ಮಾಡ್ಕೋತ ಹೋರೆ ಕಡೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ, ಎಲ್ಲರಿಗೂ ಶರಣಾರ್ಥಿ. ಓಂ. ಮುಂದೇನು ಮಾಡ್ತೀರಿ ಮಾಡಿ. ಇವತ್ತಿನ ಪ್ರಕಟಣೆಗಳು: ಮಧ್ಯಾಹ್ನ 1 ಗಂಟೆಗೆ ಭಗವದ್ಗೀತಾ ಪಾರಾಯಣ, 4 ಗಂಟೆಗೆ ಶ್ರೀ ಮಹಾಲಿಂಗರಂಗರ ಅನುಭವ ಅಮೃತ, ಮತ್ತು ರಾತ್ರಿ 8 ಗಂಟೆಗೆ ವಿವಿಧ ಗ್ರಂಥಗಳ ಜ್ಞಾನದ ಸ್ಪರ್ಶೆ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ವಿರಚಿತವಾದ ಸಿದ್ಧಾಂತ ಶಿಖಾಮಣಿಯ ಒಂದು ಜ್ಞಾನವನ್ನ ಗುರುಗಳು ನೀಡ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳ ಒಂದು ಪ್ರಯೋಜನವನ್ನ ಎಲ್ಲರೂ ಪಡ್ಕೊಳ್ಬೇಕಾಗಿ. ಮತ್ತೆ ಇವತ್ತಿನ ಪಾಠದ ಅಭಿಪ್ರಾಯ ವ್ಯಕ್ತಪಡಿಸ್ರಿ, ಏನ್ ಅನ್ಸದ? ಇವತ್ತು ನಿನ್ನೆ ಪೀಠಿಕೆ ಹಾಕಿದ್ದು ಇವತ್ತು ವಿವರವಾಗಿ ಮತ್ತೆ ನಮಗೆ ತಿಳಿಸಿ ಅದನ್ನ ಪ್ರಯತ್ನಗೊಳಿಸಿದ್ರು. ಅಜ್ಞಾನ ಸಾಮಾನ್ಯ ಚೇತನದಲ್ಲಿ ಆಶ್ರಯ ಹೊಂದಿರ್ತದೆ. ಆ ಸಾಮಾನ್ಯ ಚೇತನ ಈ ಮಾಯೆಗೆ ಆಶ್ರಯ ನೀಡೈತಿ. ಆದ್ರೆ ವಿಶೇಷ ಚೇತನ ಈ ಒಂದು ಮಾಯೆಗೆ ಅಜ್ಞಾನಕ್ಕೆ ವಿರೋಧಿಯಾಗಿದೆ ಅಂತ ತಿಳಿಸಿಕೊಟ್ರು. ಮಾಯೆಯನ್ನ ಅದನ್ನೇ ಅದನ್ನೇ ಬ್ರಹ್ಮಜ್ಞಾನ ಅಂತಲೂ ಕೂಡ ಹೇಳ್ತಾರೆ. ಈ ಸಾಮಾನ್ಯ ಚೇತನ ರೀ ಮತ್ತೆ ಚೇತನ ವಿಶೇಷ ಚೇತನ ಅಜ್ಞಾನಕ್ಕೂ ಇರೋದಿಲ್ಲ, ಮತ್ತ ಅಜ್ಞಾನಕ್ಕೂ
ಇರೋದಿಲ್ಲ. ಜ್ಞಾನಕ್ಕೂ ಇರೋದಿಲ್ಲ, ಅಜ್ಞಾನಕ್ಕೂ ಎರಡಕ್ಕೂ ಆಶ್ರಯ ಪಡೋದು. ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಿ ಮಲ ವಿಕ್ಷೇಪ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಆವರಣ ದೋಷವನ್ನ ನಿವೃತ್ತಿಗಾಗಿ ಶ್ರವಣ ಮನನ ವಿದ್ಯಾರ್ಥಿಗಳನ್ನು ಮಾಡಬೇಕು. ಇದನ್ನ ಒಮ್ಮೆ ಮಾಡಿಬಿಟ್ರೆ ಅಲ್ಲ, ಅದನ್ನು ಸತತವಾಗಿ ನಾವು ಆ ಮಲ ವಿಕ್ಷೇಪ ದೋಷಗಳ ಆಗ್ತಾನೆ ಇರ್ತಾವೋ ಅವನ್ನ ನಾವು ನಿವೃತ್ತಿ ಮಾಡ್ಕೋತಾನೆ ಇರಬೇಕು. ನಮ್ಮ ಸಾಧನೆ ಅದರ ನಿರಂತರವಾಗಿ ನಡೆದಿರಬೇಕು ಅಂತ ಹೇಳಿ ಇವತ್ತಿನ ಒಂದು ಜ್ಞಾನದಲ್ಲಿ ನಮಗೆ ತಿಳಿಸಿಕೊಟ್ಟು ಅಂತಹ ಗುರುಗಳಿಗೆ ಅನಂತ ಅನಂತ ಧನ್ಯವಾದ. ಈಗ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಸಾಮಾನ್ಯ ಚೇತನನ ವಿಶೇಷ ಚೇತನನ? ಇದು ಸಾಮಾನ್ಯ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಸಾಮಾನ್ಯ ಚೇತನನ ವಿಶೇಷ ಚೇತನನ? ವಿಶೇಷ ಚೇತನ. ಹಾ, ದಿವ್ಯ ದೃಷ್ಟಿ ಹೊಂದಿ ನೀವು ಅಹಂ ಬ್ರಹ್ಮಾಸ್ಮಿ ವೃತ್ತಿ ಹೊಂದಿದ್ರಿ ಅಂತಂದ್ರೆ ಅಲ್ಲಿ ನೀವು ಒಳ್ಳೇದು ಕೆಟ್ಟದ್ದು ಎರಡಕ್ಕೂ ಆಶ್ರಯ ಕೊಡಷ್ಟು ದೊಡ್ಡವರಾಗಿರಿ ಅಂದ್ರೆ ಸಾಮಾನ್ಯ ಚೇತನ. ಒಂದನ್ನ ವಿರೋಧ ಮಾಡಿ, ಒಂದನ್ನ ನೀವು ಸತ್ಯವನ್ನೇ ಶ್ರೇಷ್ಠ ಮಾಡಿ ಅಸತ್ಯವನ್ನೇ ನೀವು ಒಗದ್ರಿ ಅಂತಂದ್ರೆ ವಿಶೇಷ ಚೇತನ. ಅಷ್ಟೇ. ಅಜ್ಞಾನಕ್ಕೆ ಆಶ್ರಯ, ಜ್ಞಾನ ಅಜ್ಞಾನ ಎರಡಕ್ಕೂ ಆಶ್ರಯ ಕೊಟ್ರೆ ಅಂದ್ರೆ ಸಾಮಾನ್ಯ ಚೇತನ. ಎರಡಕ್ಕೂ ಬ್ರಹ್ಮಂದೇ ಸೃಷ್ಟಿ. ಅದು ಕೃಷ್ಣ ಹೇಳ್ತಾನಲ್ಲ, ಬರೀ ಹಗಲು ಅಷ್ಟೇ ನಾ ಸೃಷ್ಟಿ ಮಾಡಿಲ್ಲ, ಕತ್ತಲೆನೂ ಸೃಷ್ಟಿ ಮಾಡೀನಿ, ಸತ್ಯವನ್ನು ಅಷ್ಟೇ ಸೃಷ್ಟಿ ಮಾಡಿಲ್ಲ, ಮಿಥ್ಯವನ್ನು ಸೃಷ್ಟಿ ಮಾಡೀನಿ, ಮಾಯನೂ ನಂದೇ ಸೃಷ್ಟಿ ಅಂತ ನಾವು. ಎರಡು ನನ್ನವೇ. ಜಗತ್ತೊಳಗ ಎರಡೂ ಬೇಕಾಗ್ತಾವ. ಬರೀ ಒಂದೇ ಇದ್ರೆ ಹೆಂಗಾಗ್ತದ? ಹೋಳಿಗೆ ಉಂಡ್ರೆ ಖುಷಿ ಆಗ್ತದ ಅಂತೇಳಕ್ಕೆ 3 ಹೊತ್ತು ಹೋಳಿಗೆ ಉಂಡ್ರಿ ಏನಾಗ್ತದ ಅಲ್ಲಿ? ಬರೀ ಹೋಳಿಗೆ ಒಂದೇ ಉಣ್ಲಕ್ ಆಗ್ತದೇನ್ರಿ? ಮತ್ತ ಖಾರ ಉಪ್ಪ ಹುಳಿ ಯಾವುದು ಬ್ಯಾಡ ಅನಿಸ್ತದ ಅದನ್ನು ತಿನ್ಬೇಕಿದ್ರ ಸಂಗಟ ತಿಂದಾಗಿ ಅದು ಜಗತ್ತಂತ. ಜೀವನ ಜಗತ್ತು ಅಂತ ಏನದ ಎಲ್ಲಾನು ಬೇಕೇ ಅದಕ್ಕೆ. ಅದರೊಳಗೆ ಇದು ವಿಶೇಷ ಚೇತನ ನಾವು ಸೃಷ್ಟಿ ಮಾಡ್ಕೋಬೇಕಾಗ್ತದೆ ಸಾಧನೆ ಮಾಡಿ. ಏನ್ರಿ? ಎಲ್ಲ ಓಟು ಉಂಡ್ರು ಸಾಮಾನ್ಯ ಚೇತನ, ಬರೀ ಹೋಳಿಗೆ ಉಣ್ಕ ವಿಶೇಷ ಚೇತನ. ಒಮ್ಮೆ ಅದು ಆತು, ಒಮ್ಮೆ ಇದು ಆತು, ಎರಡೂ ಆತಿರ್ತಾವ. ಓಕೆ, ಮಂಗಳಾರತಿ ಮಾಡ್ತೀರಾ? ಏನ್ ಮಾಡ್ತೀರಿ? ಏನೇನು ಮಾಡ್ತೀರಿ? ಮಾಡಿ.